ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಅತಿಥಿ ರೇವತಿ ಕಾಮತ್ ಅವರು. ರೇವತಿ ಕಾಮತ್ ಅವರು ವೀಣಾ ವಾದಕಿ, ಜೊತೆಗೆ ಪರಿಸರ ತಜ್ಞೆ, ಸಾಮಾಜಿಕ ಕಳಕಳಿ ಉಳ್ಳಂತಹ ಒಂದು ವಿಶೇಷ ಸೃಜನಶೀಲ ವ್ಯಕ್ತಿ. ಇಂತಹ ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಸುವ ಮತ್ತು ಅವರ ಸಾಮಾಜಿಕ ಜೀವನವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಈ ಸಂದರ್ಶನದಲ್ಲಿ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್. ಈಗ ನೀವು ಈ ರಾಜ್ಯಾದ್ಯಂತ ಚಿರಪರಿಚಿತರಾಗಿದ್ದೀರಿ, ಆದರೂ ಕೂಡ ನಮ್ಮ ವೀಕ್ಷಕರಿಗೆ ರೇವತಿ ಕಾಮತ್ ಅಂದರೆ ಯಾರು, ಅವರ ಹಿನ್ನೆಲೆ ಏನು ಅಂತ ಸಂಕ್ಷಿಪ್ತವಾಗಿ ನನಗೆ ತಿಳಿಸೋದಾದರೆ. ನಾನು ಹುಟ್ಟಿದ್ದು, ನಮ್ಮ ತಂದೆ ಹೆಸರು ಎನ್ ಕೃಷ್ಣಮೂರ್ತಿ ಅಂತ, ತಾಯಿ ಶ್ಯಾಮಲಮ್ಮ ಅಂತ. ಹುಟ್ಟಿದ್ದು ಮೈಸೂರು ಬ್ರಾಹ್ಮಣರ ಇದರಲ್ಲಿ ಹುಟ್ಟಿದ್ದೀನಿ, ಸ್ಮರ್ತ ಬ್ರಾಹ್ಮಿನ್ಸ್. ಓಕೆ, ಅದು ನಮ್ಮ ತಂದೆ ಸಂಗೀತಗಾರ ಆಗಿದ್ದರು. ಲೈಕ್ ಅವರು ಆ್ಯಕ್ಚುಲಿ ಅವ್ರ ಪ್ರೊಫೆಷನಲ್ ಇದನ್ನೆಲ್ಲ ಇದಕ್ಕಿಂತ ಇಂಪಾರ್ಟೆನ್ಸ್ ಅವ್ರು ಸಂಗೀತಕ್ಕೆ ಕೊಟ್ಟು ಸಂಗೀತದ ಬಗ್ಗೆ ಅವರು ಜೀವನ ಇಟ್ಕೊಂಡಿದ್ರು. ನಮ್ಮ ತಂದೆ ಆ್ಯಕ್ಚುಲಿ ಬೇಸಿಕಲಿ ಲಾಯರ್. ಓಕೆ, ಲಾಯರ್ ಪ್ರೊಫೆಷನ್ ಬಿಟ್ಟು ಅವರು ಹಿ ಜಾಯ್ನ್ಡ್ ಆಸ್ ಹೈಸ್ಕೂಲ್ ಟೀಚರ್ ಫಾರ್ ಬಿಕಾಸ್ ಇದು ಮ್ಯೂಸಿಕ್ಗೋಸ್ಕರ ಅವರು ಲಾಯರ್ ಪ್ರೊಫೆಷನ್ನೇ ಬಿಟ್ಬಿಟ್ರು. ಆಮೇಲೆ ನಾನು ಅವ್ರನ್ನ ನೋಡಿದ್ದು ಸಣ್ಣ ವಯಸ್ಸಿಂದ ಮ್ಯೂಸಿಕ್ಕು, ವೀಣೆ ನುಡಿಸ್ತಾ ಅವರು ಆ ಥರನೇ ನೋಡಿದ್ದು. ನಮಗೆ ಎಲ್ಲ ಚೈಲ್ಡ್ಹುಡ್ ಎಲ್ಲ ಭಾಳ ಬ್ಯೂಟಿಫುಲ್ ಆಗಿತ್ತು. ಸೊ ನಮ್ಮ ತಾಯಿ ಚೆನ್ನಾಗಿ ಅಡುಗೆ ಮಾಡೋರು. ನಮ್ಮ ತಂದೆ, ನಾನು 8 ನಮ್ಮ ಮನೆಯಲ್ಲಿ. ಆ್ಯಕ್ಚುಲಿ 6 ಜನ ನಾವು ಅಕ್ಕ ತಂಗಿರು, 2 ಅಣ್ಣ ನನಗೆ. ಸೊ ಎಲ್ಲ ಫುಲ್ಲು ನಮ್ಮ ಮನೆಯಲ್ಲೆಲ್ಲ ಒಂಥರ ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸು. ಎಜುಕೇಷನ್ ಜೊತೆಗೆ ಮ್ಯೂಸಿಕ್ಕಿಗೂ ಭಾಳ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ನಮ್ಮ ತಂದೆ. ಸೊ ಹಾಗಾಗಿ ನಾವು ಮ್ಯೂಸಿಕ್ ಅಂದ್ಕೊಂಡು ಸಣ್ಣ ವಯಸ್ಸಿಂದ ಮ್ಯೂಸಿಕ್ ಅಂದರೆ ಭಾಳ ಅಭಿಮಾನ, ರೆಸ್ಪೆಕ್ಟ್. ಚಿಕ್ಕಂದಿನಲ್ಲಿಯೇ ನಿಮಗೆ ಒಂದು ಸಂಗೀತದ ಸುಧೆಯನ್ನ ಆಲಿಸುವ ಮತ್ತೆ ಅದನ್ನ ಒಳಗು ಮಾಡಿಕೊಳ್ಳುವ, ಒಂದು ರಕ್ತಗತ ಮಾಡಿಕೊಳ್ಳುವಂತ ಅವಕಾಶ ನಿಮಗೆ ಸಿಕ್ತು. ಜೊತೆಗೆ ಶಿಕ್ಷಣದ ಬಗೆಗಿನ ಕಾಳಜಿ ಮತ್ತೆ ಮಹತ್ವ ಅನ್ನೋದು ನಿಮ್ಮ ತಂದೆಯವರಿಂದ ನಿಮಗೆ ಬಂತು ಬಳುವಳಿಯಾಗಿ. ಆ ಹಿನ್ನೆಲೆ, ಸಂಗೀತ ಮತ್ತು ಶಿಕ್ಷಣದ ಹಿನ್ನೆಲೆಯಿಂದ ರೂಪುಗೊಂಡಂತಹ ನೀವು ಒಬ್ಬ ನುರಿತ ಮತ್ತೆ ಮನಸೂರೆಗೊಳ್ಳುವಂತ ವೀಣಾ ವಾದಕಿಯಾಗಿ ರೂಪುಗೊಳ್ತೀರಿ. ಅದನ್ನು ಹೆಂಗೆ ನಾವು ಆ ಒಂದು ಪ್ರೋಸೆಸ್ ಮೇಡಮ್? ನಾನು ಆ್ಯಕ್ಚುಲಿ ನಾನೇನು ತುಂಬ ದೊಡ್ಡ ಮ್ಯೂಸಿಕಲ್ಲಿ ಮುಂದುವರಿಲಿಲ್ಲ. ನಂದು ಏನಾಗೋಯ್ತು ಅಂದರೆ, ಸಣ್ಣ ವಯಸ್ಸಲ್ಲಿ ನಮ್ಮ ತಂದೆ ಹತ್ರ ಮುದ್ದು ಜಾಸ್ತಿ ಮನೇಲಿ. ಸೊ ನಮ್ಮ ತಂದೆ ಹೇಳ್ಕೊಟ್ಟಿದ್ದೀನಿ ಸರಿಯಾಗಿ ಅಭ್ಯಾಸ ಮಾಡ್ತಿರ್ಲಿಲ್ಲ. ಈವಂದು ತುಂಬ ಟ್ಯಾಲೆಂಟೆಡ್ ಆಗಿದ್ರು ನಾನು. ಆಮೇಲೆ ಹೀಗೇ ಲೈಕ್ 18 ವರ್ಷಕ್ಕೆ ಲೈಕ್ ಕಾಲೇಜಿಗೆ ಬಂದಮೇಲಂತೂ ನಂದು 20 ವರ್ಷಕ್ಕೆಲ್ಲ ಮದುವೆ ಆಗೋಯ್ತು. 21 ವರ್ಷಕ್ಕೆ ನನ್ನ ಮಗ ಹುಟ್ಬಿಟ್ಟ. ನನ್ನ ಮಗ ಹುಟ್ಟಿದ್ಮೇಲೆ ಫುಲ್ಲು ನನ್ನ ಮಗನ ಜವಾಬ್ದಾರಿ. ಸೊ ಸಂಸಾರ ಅದು ಇದು ಅಂದ್ಕೊಂಡು ನಾನು ಪಾಠ ಹೇಳ್ಕೊಡ್ತಾಯಿದ್ದೆ, ಸಂಗೀತ ಹೇಳ್ಕೊಡ್ತಾಯಿದ್ದೆ ಶುರುವಿನಲ್ಲಿ. ಸಂಗೀತವನ್ನು ಸಂಗೀತ ಹೇಳ್ಕೊಡ್ತಾನೂ ಇದ್ದೆ, ಕಲಿತಾನೂ ಬಂದೆ. ಸೊ ನಮ್ಮ ತಂದೆ ಸತ್ತ ಮೇಲೆ ನನಗೆ ಒಂಥರ ಗೊತ್ತಾಯ್ತು ಅದ್ರ ಮಹತ್ವ ಏನು ಅಂತ. ಆದರೆ ಆ ಟೈಮಲ್ಲಿ ಟೈಮೇ ಇರ್ತಿರ್ಲಿಲ್ಲ ನನಗೆ. ಸಿಕ್ಕಾಬಟ್ಟೆ ಮನೆಗೆ ಇದು ನೋಡ್ಕೊಳ್ಳೋ ಜವಾಬ್ದಾರಿ, ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ. ಹಾಗಾಗಿ ಸಂಗೀತಕ್ಕೆ ಜಾಸ್ತಿ ಹೇಳ್ಕೊಡ್ತಾ ಇದ್ದೆ ಹೊರತು ನನಗೆ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಈಗ ನನ್ನ ಮಕ್ಕಳೆಲ್ಲ ದೊಡ್ಡವರಾದಮೇಲೆ ಲೈಕ್ ಇವಾಗ ನನಗೆ ಹೇಳಿಸ್ಕೊತಾನೂ ಇದ್ದೀನಿ ನಾನು, ಮತ್ತು ಪ್ರಾಕ್ಟೀಸು ಮಾಡ್ತಾಯಿದ್ದೀನಿ. ಈಗ ನಮಗೊಂದು ಒಳ್ಳೆ ಅವಕಾಶ ಮೇಡಮ್ ಇಂದ ಒಂದು ಸಂಗೀತ ಸುಧೆಯನ್ನ ಆಲಿಸುವಂತ. ಯಾಕೆಂದ್ರೆ ನೀವು ಸಾಧ್ಯ ಆದ್ರೆ ನಿಮ್ಮ ಕಂಠಸಿರಿಯಲ್ಲಿ ಯಾವ್ದಾದ್ರು 1-2 ನುಡಿಗಳನ್ನ ಗುನ್ಗೋದಾದ್ರೆ ಮೇಡಮ್. ಗುನ್ಗಕ್ಕೆ ನಾನು ವೋಕಲಿಸ್ಟ್ ಅಲ್ಲ, ಬಟ್ ಸ್ಟಿಲ್ ಐ ಕ್ಯಾನ್ ಸಿಂಗ್ ಒಂಚೂರು. ಏನೇನು ದಾನವ ಮಾಡಲಿ, ಏನೇನು ದಾನವ ಮಾಡಲಿ, ಏನೇನು ದಾನವ ಮಾಡಲಿ, ಹರಿ ಜ್ಞಾನಕ್ಕೆ ಸಮನಾದ ದಾನಗಳುಂಟೆ, ಏನೇನು ದಾನವ ಮಾಡಲಿ. ನಾನಾ ತೀರ್ಥದಲ್ಲಿ ಸ್ನಾನವ ಮಾಡಲಿ, ಕಾನನದೊಳಗೆ ತಪವ ಮಾಡಲಿ. ನಾನಾ ತೀರ್ಥದಲ್ಲಿ
ಸ್ನಾನವ ಮಾಡಲಿ ಕಾನನದೊಳಗೆ ತಪವ ಮಾಡಲಿ ಜ್ಞಾನದಿಂದ ಶಾಸ್ತ್ರಾರ್ಥವ ಮಾಡಲಿ ಧ್ಯಾನಕ್ಕೆ ಸರಿಯುಂಟೆ ಪುರಂದರ ವಿಠಲ ನಿನ್ನ ಧ್ಯಾನಕ್ಕೆ ಸರಿಯುಂಟೆ ಪುರಂದರ ವಿಠಲ ಏನೇನು ದಾನವ ಮಾಡಲಿ ಹರಿ ಜ್ಞಾನಕ್ಕೆ ಸಮನಾದ ದಾನಗಳುಂಟೆ ಏನೇನು ದಾನವ ಮಾಡಲಿ ಅದ್ಭುತ ಮೇಡಮ್, ನಮ್ಮನ್ನ ಗಾನ ಲೋಕಕ್ಕೆ ಕೊಂಡೊಯ್ದ್ಬಿಟ್ರಿ. ನಿಮಗೆ ಧನ್ಯವಾದಗಳು. ಈ ಹಾಡು ಸ್ಪೆಷಲಿ ಪುರಂದರದಾಸ್ ಶ್ರೀದೇವ್ರನ್ನ ನಂಗೆ ಬಹಳ ಇಷ್ಟ. ಯಾಕೆಂದ್ರೆ ಏನ್ ದಾನ ಮಾಡಿದ್ರು ಎಂತ ಒಳ್ಳೆ ಅದ್ಭುತವಾದ ಸಂದೇಶ ಇದೆಯಾ ಅದ್ಲ. ಜ್ಞಾನ ದಾನಕ್ಕಿಂತ ಬೇರೆ ದಾನ ಇಲ್ಲ ಅಂತ. ಯಾವ ದಾನ ಯಾರಿಗಾರು ನೀವು ಏನಾದರೂ ದಾನ ಮಾಡಬೇಕು ಅಂತಿದ್ರೆ ಜ್ಞಾನ, ನೀವೇನ್ ಜ್ಞಾನ ತಿಳ್ಕೊಂಡಿರ್ತೀರೋ ಆ ಜ್ಞಾನ ದಾನ ಮಾಡಿ. ನಾಲೆಡ್ಜ್, ಖಂಡಿತ. ಜ್ಞಾನ ದಾನಕ್ಕಿಂತ ಮಹತ್ತರವಾದ ದಾನ ಜ್ಞಾನದಾನ. ಕರೆಕ್ಟ್, ಜ್ಞಾನದಾನ. ನಾನಾ ತೀರ್ಥದಲ್ಲಿ ಸ್ನಾನವ ಮಾಡಲಿ ಕಾನದೊಳಗೆ ತಪ ಮಾಡಲಿ. ಇದು ಎಲ್ಲೆಲ್ಲಿ ಕಾಡೊಳಗಡೆ ಕುತ್ಕೊಂಡು ನೀವು ತಪಸ್ ಮಾಡೋಕ್ಕಿಂತ ಜ್ಞಾನದಾನ ಬೇರೆಯವ್ರಿಗೆ ನೀವು ಜ್ಞಾನದಾನ ದಾರೆ ಇರಿದ್ರೆ ಅದೇ ತುಂಬ ಪುಣ್ಯದ ಕೆಲಸ ಅಂತ ಪುರಂದರದಾಸ್ ಹೇಳಿರೋದು. ಬಹುಶಃ ಈ ಪುರಂದರದಾಸ ಈ ನುಡಿಗಳ ಆಮೇಲೆ ಇನ್ನೂ ಒಂದಿದೆ, ಶತಕೋಟಿ ಕನ್ಯಾ ಪ್ರಧಾನವ ಮಾಡಲಿ ಅತಿಶಯ ಉದಕ ದಾನವ ಮಾಡಲಿ ಮತಿ ಶುದ್ಧನಾಗಿ ಭೂದಾನವ ಮಾಡಲಿ ಕೃತಿರಮಣನ ಧ್ಯಾನಕ್ಕೆ ಸರಿಯುಂಟೆ. ಅದರಲ್ಲಿ ಏನು ಗೊತ್ತಾ, ಶತಕೋಟಿ ಕನ್ಯಾ ಪ್ರಧಾನವ ಅತಿಶಯ ಉದಕ ದಾನವ ಮಾಡಲಿ. ಎಷ್ಟು ನೀವು ನೀರಿನ ದಾನ ಮಾಡಿ, ಕನ್ಯಾದಾನ ಮಾಡಿ, ಯಾವ ದಾನ ಮಾಡಿ, ಧ್ಯಾನಕ್ಕಿಂತ ಸಮನಾದ ಅದು ಯಾವುದು ಧ್ಯಾನಕ್ಕೆ ಸಮ ಅಲ್ಲ. ಅದು ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಬಹುಶಃ ಪುರಂದರದಾಸರ ಈ ನುಡಿಗಳಿಂದ ನಿಮ್ಮ ಬದುಕಿನ ಈ ದಾನದ ಚಿಂತನೆ ನಿಮಗೆ ಬಂತು, ಸಾಮಾಜಿಕ ಚಿಂತನೆ ಬಂತು ಅಂತ ನನ್ಗೆ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಮತ್ತೆ ಪ್ರಸ್ತಾಪ ಮಾಡ್ತೀನಿ ಮೇಡಮ್ ಈ ಸಂದರ್ಶನದಲ್ಲಿ. ಈಗ ನೀವು ಸಂಗೀತದ ಸಾಂಗತ್ಯಕ್ಕೆ ಒಳಗಾಗ್ತೀರಿ, ಶಿಕ್ಷಣದ ಬಗ್ಗೆ ನಿಮಗೆ ಒಂದು ಅರಿವು ಬರುತ್ತೆ, ಅದನ್ನು ಗಳಿಸ್ಕೊಳ್ತೀರಿ. ತಂದೆಯ ಒಂದು ಮಾರ್ಗದರ್ಶನ ಮತ್ತೆ ಮನೆಯಲ್ಲಿದ್ದಂಥ ಒಂದು ಸಂಗೀತದ ವಾತಾವರಣ ನಿಮ್ಮನ್ನ ಒಬ್ಬ ಒಳ್ಳೆ ಸೃಜನಶೀಲ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ ಆ ವಾತಾವರಣ. ಆ ನಂತರ ನೀವು ಸಾಂಸಾರಿಕ ಜೀವನಕ್ಕೆ ಬರ್ತೀರಿ. ಸಾಂಸಾರಿಕ ಜೀವನದಲ್ಲಿದ್ದಾಗ ನೀವು ಬದುಕಿನಲ್ಲಿ ಒಂದು ಹೊಸ ಜೀವನವನ್ನ ಕಂಡುಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಿ. ಒಂದು ಉದ್ಯಮಿಯಾಗಿ ಅಥವಾ ಇನ್ನೇನೋ ಒಂದು ಮಾಡೋದಕ್ಕೆ, ಅಲಂಕಾರಿಕ ವಸ್ತುಗಳು, ಫ್ಲವರ್ ಡೆಕೋರೇಷನ್, ಇದೆಲ್ಲ ಒಂದು ಸ್ವಲ್ಪ ನಮ್ಗೆ ಹಂಚ್ಕೊಳ್ಳೋದಾದ್ರೆ. ಇದು ಆ್ಯಕ್ಚುಲಿ ನಮ್ಮ ತಂದೆ ಸಿಕ್ಕಾಪಟ್ಟೆ ಮನೆಯಲ್ಲಿ ಮಾತಾಡೋರು ಮಕ್ಕಳ ಜೊತೆ ತುಂಬ. ಸೊ ಅವಾಗ ಯಾವಾಗಲೂ ಹೇಳೋರು ಅಪಾತ್ರ ದಾನ ಮಾಡಬಾರ್ದು. ಕೆಲವೊಂದು ಅವ್ರು ಹೇಳಿದ್ದು ಇದು ತಲೆನಲ್ಲಿ ಇದು. ಆಮೇಲೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ದುಡ್ಡು ವೆಚ್ಚ ಮಾಡಬಾರ್ದು, ಇರೋದ್ರಲ್ಲಿ ಸೇವ್ ಮಾಡಬೇಕು. ಅದೆಲ್ಲ ಸಣ್ಣ ವಯಸ್ಸಿಂದ ನಾನು ಅಷ್ಟೊಂದು ಗಮನ ಕೊಟ್ಟು ಅವ್ರದ್ದು ಕೇಳದೇ ಇದ್ರು. ಬೇಗ ಅವರಿಂದ ನಂಗೆ 21 ವರ್ಷ ಇದ್ದಾಗಲೇ ಅವ್ರು ಸತ್ತೋದ್ರು. ಸೊ ಸಣ್ಣ ವಯಸ್ಸಲ್ಲಿ ಅದೆಲ್ಲ ಮನಸ್ಸೊಳಗಡೆ ಮಕ್ಕಳುಗಳಿಗೆ ಅವ್ರು ಕೇಳಿಸ್ಕೊಳ್ದೇ ಇದ್ರು ಅವ್ರ ಮನೆಯಲ್ಲಿ ತಂದೆ ತಾಯಿಗಳ ಮಾತಿದೆಯಲ್ಲ ಅದು ಮನಸ್ಸೊಳಗಡೆ ಹೋಗ್ತಾ ಇರುತ್ತೆ. ಸೊ ನಾನು ತುಂಬ ಮುದ್ದು ಮಾಡಿ ಬೆಳೆಸಿ ಎಲ್ಲರೂ ನಿಂಗೆ ಇದು ಬರಲ್ಲ, ಅದು ಬರಲ್ಲ, ಅದು ಬರಲ್ಲ, ಇದು ಬರಲ್ಲ. ಸೊ ನಂಗೆ ಒಂದು ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಇದು ಮಾಡೋಕ್ಕೆ ಬರ್ತಿರ್ಲಿಲ್ಲ, ನನಗೇನು ಬರ್ತಾ ಇರಲಿಲ್ಲ. ಸೊ ನನ್ನ ಮಗ ಹುಟ್ಟೋ ಟೈಮಲ್ಲಿ ನನಗೆ ಏನೇನು ಸ್ಟವ್ ಹಚ್ಚಕ್ಕೆ ಸಮೇತ ಬರ್ತಾ ಇರಲಿಲ್ಲ. ಸೊ ನನಗೆ ಬೇಳೆಗಳ ಬಗ್ಗೆ ವ್ಯತ್ಯಾಸ ಗೊತ್ತಿರಲಿಲ್ಲ. ತೊಗರಿ ಬೇಳೆ ಯಾವುದು, ಕಡಲೆ ಬೇಳೆ ಯಾವುದು ಗೊತ್ತಿರಲಿಲ್ಲ. ಸೂರ್ಯ ಅಷ್ಟೊತ್ತು ಗುಡ್ತಾನೆ ಗೊತ್ತು ಕರೆಕ್ಟಾಗಿ ಗೊತ್ತಿಲ್ಲ. ಎಲ್ಲ ಹೊಸದು, ಹೊಸ ಪ್ರಪಂಚ. ಆಮೇಲೆ ನನ್ನ ಮಗ ಹುಟ್ಟಿದ ಮೇಲೆ ಆಮೇಲೆ ಎಲ್ಲ ಈ ಥರ ಅಡ್ವೈಸು, ಅಕ್ಕಂದ್ರೆ ಅಡ್ವೈಸ್ ಮಾಡು, ಈ ಕಡೆ ಆ ಪಕ್ಕದ ಮನೆಯವರು ಕೆಲಸದವ್ರು ಸಮೇತ ನಂಗೆ ಅಡ್ವೈಸ್ ಮಾಡೋರು. ಸೊ ಎಲ್ಲ ಅಡ್ವೈಸ್ ಮಾಡ್ತಾಯಿದ್ರು. ಸೊ ನನಗೆ ಆಮೇಲೆ ಏನಾಯಿತು, ಒನ್ ಟೈಮಲ್ಲಿ ನಮ್ಮಮ್ಮ ಒಂಥರ ನಮ್ಮಮ್ಮಗೆ ಇದಾಗಿ ಅವರು ಲೈಕ್ ಅವರು
ಡೆತ್ ಬೆಡ್ ಕೊಟ್ಟೋದ್ರು. ಸೊ ಅವಾಗ ನಾನು ಐ ವೆಂಟ್ ಅಂಡರ್ ಡಿಪ್ರೆಷನ್, ಒಂಥರ ಡಿಪ್ರೆಷನ್ Okay. ಕೊಟ್ಟೋದೆ. ಸಿ ಎಲ್ಲರೂ ಅಡ್ವೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಯೂಶ್ವಲಿ ಅದು ಯಾರೋ ಒಬ್ರು ಅಡ್ವೈಸ್ ಮಾಡ್ತಿದ್ರು ಅಂದರೆ ಏನೋ ಒಂದು ಯಾರು ನೋಡಿದ್ರು ಅಕ್ಕಪಕ್ಕದ ಮನೆಯವರು ನಿಮ್ಗೆ ಅಡುಗೆ ಮಾಡೋದಕ್ಕೆ ಅಡ್ವೈಸ್ ಮಾಡು, ಅದಕ್ಕೆ ಅಡ್ವೈಸ್ ಮಾಡು ನಂಗೆ. ಆಮೇಲೆ ನಮ್ಮಮ್ಮ ಇದಾದರು ಅಂತ ಹೇಳಿದ್ನಲ್ಲ, ನಮ್ಮಮ್ಮ ಇದಾದಾಗ ಐ ವೆಂಟ್ ಅಂಡರ್ ಲಿಟ್ಲ್ ಡಿಪ್ರೆಷನ್. ಅವಾಗ ನಮ್ಮ ಫ್ರೆಂಡ್ ಒಬ್ಬರು, ಹಳೆಯ ಫ್ರೆಂಡ್ ಒಬ್ಬರು, ನೀವು ಯಾಕೆ ಡಿಪ್ರೆಷನ್ಗೆ ಹೋಗಬೇಕು, ನಿಮ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ, ವೈ ಕಾಂಟ್ ಯು ಟೇಕ್ ದಿಸ್ ಆಸ್ ಅ ಬಿಸ್ನೆಸ್ಸು ಅಂತಾರೆ, ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಫ್ಲವರ್ ಬಿಸ್ನೆಸ್ ಯಾಕೆ ಮಾಡಬಾರ್ದು ಅಂದರು. Okay. ಆಮೇಲೆ ನನಗೆ ಅವಾಗ ಫ್ಲವರ್ ಬಿಸ್ನೆಸ್ ಅನ್ನೋ ಫ್ಲವರ್ ಅನ್ನೋದ್ರಲ್ಲಿ ಬಿಸ್ನೆಸ್ ಇರುತ್ತೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಆಮೇಲೆ ಅವರೇ ಹೇಳಿದ್ರು, ಅವರು ಒನ್ ಆಫ್ ದ ವಿಪ್ರೋ ಡೈರೆಕ್ಟರ್ ಹೆಂಡತಿ ಅವರು. ಸೊ ನಂಗಲ್ಲಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟು ಅವರು ವಿಪ್ರೋ ಕಳಿಸಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ವಿಪ್ರೋನಲ್ಲಿ ಫಸ್ಟ್ ವರ್ಕ್ ನಂದು. ಓ 46,000 ರುಪೀಸ್ ಅವಾಗ. ಈಗ 30 ವರ್ಷದ ಕೆಳಗಡೆ ಇಟ್ ವಾಸ್ ನಾಟ್ ಆ್ಯನ್ ಸ್ಮಾಲ್ ಅಮೌಂಟ್, ಹೌದೌದು. ಇಟ್ ವಾಸ್ ಅ ಬಿಗ್ ಅಮೌಂಟ್. ಸೊ ಅವಾಗ ನನ್ನ ಡ್ರೀಮ್ ಸ್ಟಾರ್ಟ್ ಆಯಿತು. ಲೈಕ್ ಒಂಥರ ಅವಾಗ ಮಕ್ಕಳು ಸಣ್ಣವರು, ಬಟ್ ಮನೇಲೆಲ್ಲ ಅಡುಗೆ ಮಾಡಿಟ್ಟು ಎಲ್ಲ ಮಾಡಿ ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡಿ ಮಾರನೇ ದಿನ ಬೆಳಗ್ಗೆ ಕಳಿಸುವೆ ಇದನ್ನು ಎಲ್ಲ. ಆಮೇಲೆ ಒಂದು ಸ್ಮಾಲ್ ಫ್ಲವರ್ ಶಾಪ್ ಓಪನ್ ಮಾಡಿದೆ. ಓಕೆ. ಆಮೇಲೆ ಫ್ಲವರ್ ಶಾಪ್ ಓಪನ್ ಮಾಡಿದೆ. ಆಮೇಲೆ ವಿಪ್ರೋ ಕಳಿಸ್ತಾ ಇದೆ ಫಸ್ಟು 46 ಬೊಕೆಸ್ ಕಳಿಸ್ತಾ ಇದೆ. 110 ಫ್ಲವರ್ಸ್ದು 6 ಬೊಕೆ ಮಾಡ್ತಾಯಿದ್ದೆ. ಇಟ್ ವಾಸ್ ನಾಟ್ ಆನ್ ಈಸಿ ಥಿಂಗ್ ಆ್ಯಕ್ಚುಲಿ. ಲೈಕ್ ಅಷ್ಟು ಒಂದು 3 ಟ್ರ್ಯಾಕ್ಟರ್ ಕಸ ಆಗೋದು. ಬೆಳಗ್ಗೆ 5 ಗಂಟೆಗೆ ಲೈಕ್ ಸಿಟಿ ಮಾರ್ಕೆಟ್ಗೆ ಹೋಗಿ ಇದರಲ್ಲಿ ವ್ಯಾನಲ್ಲಿ ಫ್ಲವರ್ ಮತ್ತು ಅದರದ್ದೆಲ್ಲ ಆ್ಯಕ್ಸಸರೀಸ್ ಎಲ್ಲ ತುಂಬಿಸ್ಕೊಂಡ್ಬಂದು ಮಾಡಿಟ್ಟು, ಹಿಂದಿನ ದಿನ ಎಲ್ಲ ಮಾಡಿಟ್ಟು ಮೊನ್ನೆ ದಿನ ಬೆಳಗ್ಗೆ ಅದನ್ನು ಕಳಿಸ್ತಾ ಇದ್ದೆ ವಿಪ್ರೋಗೆ. ಆಮೇಲೆ ಅಲ್ಲಿ ನೆಕ್ಸ್ಟ್ 1-2-3 ತಿಂಗಳು ಹಾಗೆ, ಒಂದು 5-6 ತಿಂಗಳು ಹಾಗೆ ಮಾಡಿದೆ, ನಾನೇ ಮಾಡಿದೆ. ಆಮೇಲೆ ನಮ್ಮ ಪೇಪರ್ ಹಾಕ್ತಿದ್ದಿದ್ದು ಹುಡುಗನ, ನಿಂಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದೆ, ಕುಮಾರ ಅಂತ. ಓಕೆ. ಅವ್ನು ಇಂಟ್ರೆಸ್ಟ್ ಇದೆ ಮೇಡಮ್ ಅಂದ, ಅವನನ್ನು ಕರ್ಕೊಂಡೋಗಿ ಹೇಳ್ಕೊಟ್ಟೆ. ವೆರಿ ಗುಡ್. ಆಮೇಲೆ ಇನ್ನೊಬ್ಬ ಕೊರಿಯರ್ ಸರ್ವಿಸ್ ಹುಡುಗ, ಅವನು ಮೋಹನ ಅಂತ, ಅವನನ್ನು ಕರ್ಕೊಂಡು ಹೇಳ್ಕೊಟ್ಟೆ. ಆಮೇಲೆ ಹಾಲು ಹಾಕ್ತಿದ್ದಿದ್ದು ಹುಡುಗರು, ಅವರು ಇವರು ಎಲ್ಲರೂ ಒಂದಷ್ಟು ಜನ ಗ್ರೂಪ್ ಆದರು, ಒಂದು 10-15 ಜನ ಗ್ರೂಪ್ ಆದರು. ಆವಾಗ ಎಲ್ಲ ಅವ್ರುಗಳು ಹೆಲ್ಪ್ ಮಾಡೋರು. ಸೊ ಅದನ್ನು ಮಾಡಿ ಕಳಿಸ್ತಾ ಇದ್ದೆ. ಒಂದು ಕಂಪ್ನಿ ಆದಮೇಲೆ ಇನ್ನೊಂದು ಕಂಪ್ನಿ ತೊಗೊಳಕ್ಕೆ ಶುರು ಮಾಡಿದೆ. ಸೊ ನನಗೆ ಬೇಸಿಕಲಿ ಮ್ಯೂಸಿಕ್ ನಾಲೆಜ್ ಇತ್ತಲ್ಲ, ಆ ಮ್ಯೂಸಿಕ್ ನಾಲೆಜ್ ಇದ್ದಿದ್ದರಿಂದ ಒಂದು ಸತಿ ವಿಪ್ರೋನವರು ಇದಕ್ಕೆ ಲೀಲಾ ಪ್ಯಾಲೇಸಲ್ಲಿ ಒಂದು ಯಾರೋ VIPs ಬರ್ತಾ ಇದ್ದಾರೆ, ನೀವು ಅಲ್ಲೊಂದು ಮ್ಯೂಸಿಕ್ ಅರೇಂಜ್ ಮಾಡಿ ಅಂತ ಹೇಳಿದ್ರು. ಓಕೆ. ಅಲಾಂಗ್ ವಿತ್ ದ ಡೆಕೋರೇಷನ್. ಓಕೆ. ಆಮೇಲೆ ಲೀಲಾ ಪ್ಯಾಲೇಸ್ ನಾನು ಹೋಗೇ ಇರಲಿಲ್ಲ ಆ್ಯಕ್ಚುಲಿ ಸ್ಪೀಕಿಂಗ್, ಲೈಕ್ ಫಸ್ಟ್ ಟೈಮ್ ಹೋದೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೇಗೆ ವ್ಯವಹಾರ ನಡೆಯುತ್ತೆ ಎವ್ರಿಥಿಂಗ್ ಐ ಸಾ. ಆಮೇಲೆ ಒಂದು ಸಕ್ಸಸ್ಫುಲ್ ಒಂದು ಫ್ಲೂಟ್ ಇಡಿಸಿದ್ದೆ, ರಘುನಂದನ್ ಅವ್ರ ಫ್ಲೂಟ್ ಇಡಿಸಿದ್ದೆ. ಓಕೆ. ಆಮೇಲೆ ಲೈಕ್ ಐ ಗಾಟ್ ಲಾಟ್ಸ್ ಆಫ್ ಅಪ್ರಿಷಿಯೇಷನ್ ಫಾರ್ ಮೈ ಇದು. ಆಮೇಲೆ ಲೈಕ್ ನಂಗೆ ಅವಾಗ ತಲೆನಲ್ಲಿ ಹೋಯ್ತು, ನಾನು ಬರೀ ಫ್ಲವರ್ ಡೆಕೋರೇಷನ್ ಅಲ್ಲ, ನಾ ಈವೆಂಟು ಆರ್ಗನೈಸ್ ಮಾಡ್ಬೋದು ಅಂತ ಅನ್ನಿಸ್ತು. ಮತ್ತೆ ಒಂದು ಶಿಫ್ಟ್ ತಗೊಂಡ್ರಿ, ಒಂದು ಬಡ್ತಿ ತಗೊಂಡ್ರಿ. ಬಡ್ತಿ ನಾನೇ. ಆಮೇಲೆ ಒಂದು ಮ್ಯೂಸಿಕ್ ಅರೇಂಜ್ ಮಾಡೋಕ್ಕೆ ಶುರು ಮಾಡಿದೆ. ಓಕೆ. ಫ್ಲವರ್ ಡೆಕೋರೇಷನ್ ಜೊತೆಗೆ ಮ್ಯೂಸಿಕ್ ಆ್ಯಡ್ ಆಯಿತು. ಮ್ಯೂಸಿಕ್ ಆ್ಯಡ್ ಆದಮೇಲೆ ಲೈಕ್ ಹಾಗೆ ನೋಡ್ತಾ ಇದ್ದೆ, ಈ ಸ್ಟೇಜು ಬ್ಯಾಕ್ಡ್ರಾಪ್ ಎಲ್ಲ ಏನು ಕಷ್ಟ, ಅದನ್ನು ನಾನೇ ಮಾಡಿಬಿಡೋಣ ಅಂಥೇಳಿ ನಾನು ಐ ಸ್ಟಾರ್ಟೆಡ್ ಡೂಯಿಂಗ್ ದಟ್ ಆಲ್ಸೋ. ಸ್ಟೇಜು 12/8, 6/8, 18/10 ಆ ಥರ ಇದ್ರ ಮೆಷರ್ಮೆಂಟ್ಸಲ್ಲಿ ಸಿಕ್ಕಾಬಿಟ್ಟೆ ಸ್ಟೇಜ್ ಮಾಡೋಕ್ಕೆ ಶುರು ಮಾಡಿದೆ, ಬ್ಯಾಕ್ ಡ್ರಾಪ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಎಂಟ್ರೆನ್ಸ್ ಡೆಕೋರೇಷನ್ ಮಾಡೋಕ್ಕೆ ಶುರು ಮಾಡಿದೆ. ಕಂಪ್ಲೀಟ್ ಹ್ಯಾವ್ ಬಿಕಮ್ ಈವೆಂಟ್ ಮ್ಯಾನೇಜರ್. ಸ್ವಲ್ಪ ಒಂದು 3-4 ತಿಂಗಳು ಈ ಥರ ಮಾಡ್ತಾಯಿದ್ದೆ. ಆಮೇಲೆ ಅಲ್ಲಿ ಇನ್ನೊಂದು ಹಾಲಲ್ಲಿ ಆ ಪ್ರೊಜೆಕ್ಟರ್ದೆಲ್ಲ ಪ್ರಾಡಕ್ಟ್ ಪ್ರೆಸೆಂಟೇಷನ್ಸ್ ಎಲ್ಲ ಮಾಡೋರು, ಅದನ್ನು ನೋಡ್ತಾಯಿದ್ದೆ. ಎಲ್ಲ ಮಾಡ್ತೀನಿ, ಪ್ರಾಡಕ್ಟ್ ಪ್ರೆಸೆಂಟೇಷನ್ ಮಾಡಿದೆ, ಏನು ಕಷ್ಟ ಅಂತ ಐ ಸ್ಟಾರ್ಟೆಡ್ ಟೇಕಿಂಗ್ ಅ ಪ್ರೊಜೆಕ್ಟರ್ ವರ್ಕ್ ಆಲ್ಸೋ. ಲೈಕ್ ಸೊ ಪ್ರಾಡಕ್ಟ್ ಪ್ರೆಸೆಂಟೇಷನ್ HP ಮಾಡ್ತಾಯಿದ್ದೆ ಪ್ರಾಡಕ್ಟ್ ಪ್ರೆಸೆಂಟೇಷನ್ನು. ಲೈಕ್ ಹೀಗೇ ಸಿಟಿ ಬ್ಯಾಂಕು ಅದು ಇದು ಎಲ್ಲ ಪ್ರಾಡಕ್ಟ್ಸ್ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಈವೆಂಟ್ ಆರ್ಗನೈಸರ್ ಅದೇ. ಸೊ ಹೀಗೆ ಈವೆಂಟ್ ಆರ್ಗನೈಸರ್ ಆದಮೇಲೆ ಲೈಕ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ಡಿಫ್ರೆಂಟ್ ಪ್ಲೇಸಸ್. ಒಂದು ಸತಿ ಅಂತಲೂ ನಾನು 3,000 ನಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀನಿ. ಅಷ್ಟು ಅಷ್ಟು ಜನ ಅಪ್ರೋಚ್ ಮಾಡಿರ್ಬೋದು ನಾನು. ಓಕೆ. ಲೈಕ್ ಎಲ್ಲ ಕಡೆ ಅಲ್ಲಿ ಹೋದೆ. ಒಂದು ಲೀಲಾ ಪ್ಯಾಲೇಸೇ ಫಸ್ಟ್ ವರ್ಕ್ ಆದಮೇಲೆ ಸೊ ಐ ಫೆಲ್ಟ್ ಲೈಕ್ ಇನ್ನೇನು ವೆಸ್ಟ್ ಎಂಡು. ಆಮೇಲೆ ಐ ಗಾಟ್ ಟು ನೋ ಹೌ ಮೆನಿ 5-star ಹೋಟೆಲ್ಸ್ ಆರ್ ದೇರ್. ಆರ್ಕಿಡ್ ಪ್ಲಾಜಾ, ವೆಸ್ಟ್ ಎಂಡು, ಆರೆಂಜ್ ಕೌಂಟಿ, ಆಮೇಲೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ಲು, ಯಾವುದು ಎಲ್ಲಿ ಮಾಡಿಲ್ಲ ನಾನು, ಎಲ್ಲ ಕಡೆ ಮಾಡ್ತಾ ಹೋದೆ.
ಹೀಗೆ ಮಾಡ್ತಾ ಮಾಡ್ತಾ ಲೈಕ್ ಐ ವಾಸ್ ನೋನ್ ಈವೆಂಟ್ ಆರ್ಗನೈಸರ್ ಇನ್ ಇದರಲ್ಲಿ. ಆಮೇಲೆ ಒಂದು ಅಲಿಯನ್ಸ್ ಫ್ರಾನ್ಸಿಸ್ ಅವರು ನನಗೆ ಫಿಲಮ್ ಫೆಸ್ಟಿವಲ್ ಅರೇಂಜ್ ಮಾಡೋಕ್ಕೆ ಓ ಹೇಳಿದ್ರು. ವೆರಿ ಗುಡ್, ವೆರಿ ಗುಡ್. ಅದು ಯಾವುದು ಬಹುಶಃ ನಿಮ್ಮ ಈ ಸ್ಪಾಂಟಿನಿಯಸ್ ಮತ್ತೆ ಆ ಚುರುಕುತನ, ಸೃಜನಶೀಲತೆ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ತು. ತನ್ಮಯತೆ. ಓಕೆ ಓಕೆ ಓಕೆ, ವೆರಿ ಗುಡ್. ಹಾರ್ಡ್ ವರ್ಕ್, ಪರಿಶ್ರಮ. ನೀವು ನಂಬ್ತಿರೋಲ್ಲ, ನಾನು ಒಂದು ಫಿಲಮು ನೋಡಿಲ್ಲ ಇದುವರೆಗೂ. ಲೈಕ್ ಅದು ಆಮೇಲೆ ಇದರಲ್ಲಿ ಪಲ್ಲವಿ ಥಿಯೇಟರಲ್ಲಿ ಅದು ಅಲಿಯನ್ಸ್ ಫ್ರಾಂಚೈಸಿನವರು ಒಂದು ಇದು ಫಿಲಮ್ ಫೆಸ್ಟಿವಲ್ದನ್ನು ನಾನು ತೊಗೊಂಡೆ ಜವಾಬ್ದಾರಿ, ಡೆಕೋರೇಷನು ಅದು ಇದು ಎಲ್ಲ ಅದರಲ್ಲಿ ಅದು ಇದು ಎಲ್ಲ. ಸೊ ಅದನ್ನು ಮಾಡಿದೆ. ಹಾಗೆ ಮಾಡ್ತಾ 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 ಅದು ಒಂದರಿಂದ ಒಂದಕ್ಕೆ ಕನೆಕ್ಷನ್ ಬೆಳೆದು ಮೈಕೋ ಬಾಷ್ನವ್ರು ಒಂದಿನ ಕಾಲ್ ಮಾಡಿದ್ರು. 100 million plums completion day. ಸೊ ಕರೆದ್ಬಿಟ್ಟು ನನಗೆ ಹಾಫ್ ಆಫ್ ದ ಇವೆಂಟ್ ಐ ಹ್ಯಾವ್ ಗಿವನ್ ಮೀ ಟು ಆರ್ಗನೈಸ್. ಆ್ಯಂಡ್ ಚೂರು ಹೆದರಿಕೆ ಆಯಿತು ನನಗೆ, ಯಾಕೆಂದರೆ ಬಾಷ್ ಎಲ್ಲ ಬರೋರಿದ್ರು. ಮೈಕೋ ಬಾಷ್ ವಾಸ್ ವಿಸಿಟಿಂಗ್ ಎಟ್ ದಟ್ ಟೈಮ್. ಆಮೇಲೆ ನನಗೆ ಪ್ರೇಯರ್ ಆರ್ಗನೈಸ್ ಮಾಡೋಕ್ಕೆ ಇಂದ ಹಿಡಿದು ಸ್ಟೇಜು, ಬ್ಯಾಕ್ಡ್ರಾಪು, ಹಾರಗಳು ಮತ್ತು ಡೆಕೋರೇಷನ್ ವರ್ಕು, ಎವ್ರಿಥಿಂಗ್ ನನ್ನ ಜವಾಬ್ದಾರಿ ಇತ್ತು. ಹಾಫ್ ಆಫ್ ದ ಇವೆಂಟ್ ವಾಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅದನ್ನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದೆ. ಸಕ್ಸಸ್ಫುಲ್ಲಾಗಿ ಮಾಡಾದಮೇಲೆ ವಾಟ್ ಹ್ಯಾಪನ್ಡ್, ಲೈಕ್ ನೆಕ್ಸ್ಟು ಈವೆಂಟ್ ಮುಗಿದ್ಮೇಲೆ ತುಂಬ ಕಷ್ಟ ಆಯ್ತು ನಂಗೆ. ಅದು ಮಾತ್ರ ಒಂದು 8 days ಲೈಕ್ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಡೇ ಅವ್ರು ಜನರಲ್ ಮ್ಯಾನೇಜರ್ಸ್ ಅವರೆಲ್ಲ ನನಗೆ ಕರೆದ್ರು. ಲೈಕ್ ಏನು ಕರೆದ್ರಪ್ಪ, ಏನಾದ್ರು ತಪ್ಪು ಮಾಡಿದ್ದೀನಿ ಅಂತ ಹೆದರ್ಕೊಂಡೇ ಹೋದೆ ನಾನು. ದೇ ಅಪ್ರಿಷಿಯೇಟೆಡ್. ಲೈಕ್ ಅವ್ರು ಹೇಳಿದ್ರು, ನಿಮ್ಮ ಡೆಕೋರೇಷನ್ ವರ್ಕ್ ಎಲ್ಲ ಸಿಕ್ಕಾಬಟ್ಟೆ ಗಾಟ್ ಲಾಟ್ಸ್ ಆಫ್ ಅಪ್ರಿಷಿಯೇಷನ್, ನಾವು ನಿಮ್ಗೊಂದು ಆಫರ್ ಮಾಡ್ತೀವಿ. ಲೈಕ್ ಅಷ್ಟರಲ್ಲಿ ನಾನೀಗ ಇದರಲ್ಲಿ ಇದು ಎಕ್ಸಿಬಿಷನ್ನು ಅದು ಈವನ್ ಮೈಸೂರು ದಸರಾ ಇವೆಂಟು ನನಗೆ ವರ್ಕ್ ಆರ್ಡ್ರ್ ಬಂದಿತ್ತು. ದಸರಾ ಈವೆಂಟ್ ಆರ್ಗನೈಸಿಂಗು ಬಂತು. ಸಮ್ ಐ ಕುಡಂಟ್ ಡೂ ಇಟ್, ಲೈಕ್ ಮೈಸೂರು ದಸರಾ ಇದ್ರದ್ದು ಗೌರ್ಮೆಂಟಿಂದ. ಆಮೇಲೆ ಲೈಕ್ ಅದಾದಮೇಲೆ ಇದು ಮೈಕೋ ಬಾಷ್ ಆದಮೇಲೆ ನಂದು ಡೈವರ್ಟ್ ಆಗೋಯ್ತು ಬಿಸ್ನೆಸ್ಸು. ಆಮೇಲೆ ಕಂಠೀರವ ಸ್ಟೇಡಿಯಮ್ ಎಲ್ಲ ಇಟ್ ವಾಸ್ ಕಾಮನ್. ನಾನು ಕಂಠೀರವ ಸ್ಟೇಡಿಯಮಲ್ಲಿ ಆ ಟೈಮಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರದ್ದು ಈವೆಂಟ್ಸ್ ಎಲ್ಲ ಆರ್ಗನೈಸ್ ಮಾಡ್ತಿದ್ದೆ. ಕೋಫೆಡ್ರೇಷನ್ ಮಿನಿಸ್ಟ್ರಿದು ಆಲ್ಮೋಸ್ಟ್ ಕೋಫೆಡ್ರೇಷನ್ ಮಿನಿಸ್ಟ್ರಿ ವರ್ಕ್ ಎಲ್ಲ ನಾನು ತೊಗೊಂಡು ಮಾಡ್ತಾಯಿದ್ದೆ. ಅಂಬೇಡ್ಕರ್ ಭವನ್ನು, ಕಂಠೀರವ ಇಂಡೋರ್ ಸ್ಟೇಡಿಯಮ್ ಎಲ್ಲ ವೆರಿ ಚಾಲೆಂಜಿಂಗ್. ಲೈಕ್ ಒಂಥರ ರೆಸ್ಪಾನ್ಸಿಬಿಲಿಟಿ. ಬೆಳಗ್ಗೆ ಇವೆಂಟ್ ಆಗಬೇಕು, ರಾತ್ರಿ ಎಷ್ಟು ಹೊತ್ತಾದರೂ ಇವೆಂಟ್ ಇದು ಡೆಕೋರೇಷನ್ನು ಆಮೇಲೆ ಎಲ್ಲ ಅರೇಂಜ್ಮೆಂಟ್ಸ್ ಮುಗಿಸ್ಬೇಕಿತ್ತು ನಮ್ಮದು. ಸೊ ಒಂದು ಸತಿ ಅಂತಲೂ ಕಂಠೀರವ ಸ್ಟೇಡಿಯಮಲ್ಲಿ ರಾತ್ರಿ ಮಧ್ಯರಾತ್ರಿನಲ್ಲಿ ಫುಲ್ ನೈಟ್ ಮಾಡಿದ್ದೀನಿ. ಬೆಳಗ್ಗೆ ಹೇಳೋ ಹೊತ್ತಿಗೆ ತಲೆ ಎಲ್ಲ ಫುಲ್ ಸುತ್ತ. ಮಧ್ಯರಾತ್ರಿನಲ್ಲಿ ಕರೆಂಟ್ ಹೊಟ್ಟೋಯ್ತು. ಲೈಕ್ ಎಂಟೈರ್ ಸ್ಟೇಡಿಯಮಲ್ಲಿ ಬೇರೆ ಕೆಲಸಗಾರಗಳು ಇದ್ದರು, ಒಂದು 200-300 ಜನ ಕೆಲಸದವ್ರು ಇದ್ದರು. ಅಷ್ಟರಲ್ಲಿ ನಾವು ಒಬ್ಬಳೇ ಲೇಡಿ. ಕರೆಂಟ್ ಹೊಟ್ಟೋಯ್ತು ಮಧ್ಯದಲ್ಲಿ, ಫುಲ್ ಡಾರ್ಕ್ ಕಂಠೀರವ ಇಂಡೋರ್ ಸ್ಟೇಡಿಯಮ್. ನಮ್ಮ ಹುಡುಗರುಗಳು ಒಂದು 50 ಜನ ಇದ್ದರು. ನನ್ನ ಹತ್ರ ಮಾಡ್ತಿದ್ದಿದ್ದು ಹುಡುಗರು ಎಲ್ಲ ಬಂದು ನನ್ನ ಸರೌಂಡಿಂಗ್ ನಿಂತ್ಕೊಂಡ್ಬಿಟ್ರು. ಸ್ಟಿಲ್ ಐ ವೋಂಟ್ ರಿಮೆಂಬರ್, ಐ ವೋಂಟ್ ಫರ್ಗೆಟ್ ದಟ್. ಇದು ಆ ಸಿಚುವೇಶನ್ ಫರ್ಗೆಟ್ ಮಾಡೋಕ್ಕೆ ಆಗಲ್ಲ. ನಿಂತ್ಕೊಂಡು ಪ್ರೊಟೆಕ್ಟ್ ಮಾಡೋದು ಸಮ್ಹೌ ಡಿವಿನಿಟಿ. ಚಾಲೆಂಜಸ್ ಬರ್ತವೆ. ಕರೆಕ್ಟ್. ತುಂಬ ಚಾಲೆಂಜಸ್, ಸವಾಲುಗಳನ್ನು ಫೇಸ್ ಮಾಡಬೇಕು. ಈವೆಂಟ್ ಆರ್ಗನೈಸಿಂಗ್ ತುಂಬ ದೊಡ್ಡ ಚಾಲೆಂಜು. ಬಟ್ ಡಿಟರ್ಮಿನೇಷನ್ ಇರಬೇಕು ಮಾಡುವಾಗ. ಸೊ ಮಾಡ್ತೀವಿ ಅಂತ ಎಲ್ಲೂ ಫೇಲ್ಯೂರ್. ಸೊ ಪ್ಯಾಲೇಸ್ ಗ್ರೌಂಡ್ಸಲ್ಲೂ ಮದುವೆ ಡೆಕೋರೇಷನ್ಸ್ ಮಾಡ್ತಾ ಇದೆ. ಬಹುಶಃ ನಿಮ್ಮ ಕ್ರಿಯೇಟಿವಿಟಿ ಅಂದ್ರೆ ಯಾವ ಆಕರ್ಷಣೆಗೋಸ್ಕರ ನಿಮ್ಮನ್ನೇ ಕರಿತಾ ಇದ್ರು ಅಂತ, ಏನು ಅಂತ ಒಂದು ವಿಶೇಷತೆ ಇರ್ತಿತ್ತು ಅಂತ? ಡಿಸೈನು, ನನ್ನ ಡಿಸೈನ್ ಪಂಕ್ಚುಯಲ್ ಆಗಿ ಪ್ರಾಪರ್ ಟೈಮಲ್ಲಿ ಐ ಯೂಸ್ ಟು ಗಿವ್ ಡೆಲಿವರಿ. ಲೈಕ್ ಇವೆಂಟ್ಸ್ಗೆ ಅದೇ ಮುಖ್ಯ ತಾನೆ. ಲೈಕ್ ಅದಿತ್ತು. ಆಮೇಲೆ ದುಡ್ಡಿಗೆ ತುಂಬ ಬೇಗ ಫೋರ್ಸ್ ಮಾಡ್ತಾ ಇರಲಿಲ್ಲ. ಇವಾಗಿನ ಥರ ಅಲ್ಲ ಸಿಚುವೇಶನು, ದುಡ್ಡು ಅವಶ್ಯಕತೆ ಇತ್ತು. ಸೊ ಬಟ್ ನಾನು ಅವ್ರಿಗೆ ಜೆನ್ವಿನ್ ಸ್ಟಫ್ ಕೊಡ್ತಾಯಿದ್ದೆ. ಈಗೇನೋ ಪ್ರಾಮಿಸ್ ಮಾಡೋದು, ಏನೋ ಕೊಟ್ಬಿಡೋದು ಆ ಥರ ಎಲ್ಲ. ವಾಟ್ ಎವರ್ ಇನ್ ದ ಮೀಟಿಂಗ್ ಏನು ಪ್ರಾಮಿಸ್ ಮಾಡ್ತೀನೋ ಅದನ್ನು ನಾನು 100% ಕಷ್ಟಪಟ್ಟು ಡೆಲಿವರಿ ಕೊಡ್ತಾಯಿದ್ದೆ. ಎಲ್ಲ ಕಡೆ ಅಪ್ರಿಷಿಯೇಷನ್ ಸಿಗ್ತಾಯಿತ್ತು. ಸೊ ಇವರು ಮೈಕೋನಲ್ಲಿ ಸಕ್ಸಸ್ಫುಲ್ಲಾಗಿ ಇವೆಂಟ್ ಮಾಡಿದ್ಮೇಲೆ ಅವರು ತಮ್ಮಣ್ಣ, ಇವರು ಸುರೇಶ್ ಅಂತ ಜನರಲ್ ಮ್ಯಾನೇಜರ್ಸ್ ಅವ್ರು ಕರೆದ್ರು ಮೀಟಿಂಗ್ಗೆ. ನಾನು ನಿಜ ತುಂಬ ಹೆದರ್ಕೊಂಡೆ. ಏನಕ್ಕೆ ಕರೆದ್ರಪ್ಪ, ಬೈತಾರೇನು
ಆಮೇಲೆ ಅಲ್ಲಿ ಒಳಗಡೆ ಹೋದಾಗ ಅವ್ರು ಹೇಳಿದ್ರು, ನಾವು ನಿಮ್ಮದೆಲ್ಲ ಈವನ್ ಬಾಷ್ಗೂ ತುಂಬ ಇಷ್ಟ ಆಯಿತು ನಿಮ್ಮದು ನೀವು ಮಾಡಿರೋ ಅರೇಂಜ್ಮೆಂಟ್ಸು. ಒಂಥರ ನಾನು ಯೂನೀಕಾಗಿ ಆರ್ಕಿಡ್ಸಲ್ಲಿ ಡೆಕೋರೇಷನ್ ಮಾಡಿದೆ. ಆ ಟೈಮಲ್ಲಿ ಸ್ವಲ್ಪ ಆರ್ಕಿಡ್ಸಲ್ಲೆಲ್ಲ ಡೆಕೋರೇಷನ್ ಮಾಡೋದೆಲ್ಲ ಸ್ವಲ್ಪ ಯಾರೂ ಮಾಡ್ತಾ ಇರಲಿಲ್ಲ. ಸೊ ಆರ್ಕಿಡ್ಸಲ್ಲಿ ಡೆಕೋರೇಷನ್ ಮಾಡಿಸಿದ್ದೆ, ಭಾಳ ಬ್ಯೂಟಿಫುಲ್ ಆಗಿತ್ತು. ಹಾರಗಳು ಅಷ್ಟೇ ಎಲ್ಲ. ಸೊ ದೇ ಆಫರ್ಡ್ ಮೀ, ಲ್ಯಾಂಡ್ಸ್ಕೇಪ್ ವರ್ಕ್ ಮಾಡ್ತೀರಾ ಆಲ್ಬರ್ಟ್ ಹಿರಾನಿಮಿಸ್ ಮಾಡಿದ್ದು. ಓಕೆ ಓಕೆ ಆಲ್ಬರ್ಟ್ ಹಿರಾನಿಮಿಸ್ ಮಾಡಿದ್ದು ಅಂದರು. ನಂಗೆ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಅಂತ ಅವ್ರನ್ನೇ ಕೇಳಿದೆ. ಅದಕ್ಕೆ ಅವರೇ ಹೇಳಿದ್ರು, ನೀವು ಹೋಗಿ ಅದನ್ನು ತಿಳ್ಕೊಂಡು ಬನ್ನಿ, 1 ವಾರ ಟೈಮ್ ಕೊಡ್ತೀವಿ ಅಂದರು. ನಾನು ನಿಜ ನಮ್ಮ ಬುದ್ಧಿವಂತ ಒಬ್ಬ ನನ್ನ ಅಣ್ಣ ಇದ್ದ, ಯೋಗ ನರಸಿಂಹ ಅಂತ. ಸೊ ಅವನೇ ನನ್ನ ಮನೆಗೆ ಬಂದು ಕೇಳಿದೆ. ಅವ್ರು ಹೇಳ್ತಾ ಇದ್ದಾರೆ ಹೀಗೆ, ಆಲ್ಬರ್ಟ್ ಹಿರಾನಿಮಿಸ್ ಅಂದರೆ ಯಾರು ಅಂತ ಗೊತ್ತಿಲ್ಲ, ಲ್ಯಾಂಡ್ಸ್ಕೇಪ್ ಮಾಡು ಅಂತ ಕೇಳ್ತಾ ಇದ್ದಾರೆ, ಏನು ಮಾಡಲಿ. ಅವನು ಹೇಳ್ದ, ಬುಕ್ ಶಾಪ್ಗೆ ಹೋಗಿ ಸಿಗುತ್ತೆ ಬುಕ್ಸು, ಖಂಡಿತ ಇರುತ್ತೆ ಅಂತ. ಆರ್ಕಿಟೆಕ್ಚರಲ್ ಲ್ಯಾಂಡ್ಸ್ಕೇಪ್ ಬುಕ್ಸ್ ಇರುತ್ತೆ. ಆಮೇಲೆ ಸಪ್ನಾ ಹೌಸ್ಗೆ ಹೋದೆ, ಆಟೋ ಮಾಡ್ಕೊಂಡು. ಅಲ್ಲಿ ಹೋದಾಗ ಅಲ್ಲಿ ಕೇಳಿದೆ, ಇಲ್ಲೇನಾದರೂ ಲ್ಯಾಂಡ್ಸ್ಕೇಪಿಂಗ್ ಬುಕ್ ಇದೆಯಾ ಅಂತ. ಸೊ ದೇ ಶೋಡ್ ಮೀ ಒಂದು ಶೆಲ್ಫಲ್ಲಿ 3 ಬುಕ್ ಇತ್ತು, ಎಲ್ಲ 4,000 5,000, ತುಂಬ ವ್ಯಾಲ್ಯೂ ಜಾಸ್ತಿ ಇತ್ತು ಅದ್ರದ್ದು. ಐ ವಾಸ್ ನಾಟ್ ಏಬಲ್ ಟು ಪರ್ಚೇಸ್ ಇಟ್. ಆಮೇಲೆ ಅದನ್ನು ನೋಡ್ತಾ ಕೂತ್ಕೊಂಡೆ. ನೆಕ್ಸ್ಟ್ ಡೇ ಹೋದಾಗ ಚೇರ್ ಕೊಟ್ಟರು, ಕೂತ್ಕೊಂಡೆ ಓದಕ್ಕೆ. ನೆಕ್ಸ್ಟ್ ಡೇ ಹೋದಾಗ ಪೆನ್ನು ಬುಕ್ ತೊಗೊಂಡೋದೆ. ಸೊ 5 ದಿನಕ್ಕೇನೆ ಐ ಕ್ರಿಯೇಟೆಡ್ ಎ ಕಾನ್ಸೆಪ್ಟ್ ಕಾಲ್ಡ್ ಕ್ಯಾಂಡಲ್ ಗಾರ್ಡನ್ ಅಂತ. ಅವ್ರ ಮನೆಗೆ, ಪರ್ಟಿಕ್ಯುಲರ್ ಆಲ್ಬರ್ಟ್ ಹಿರಾನಿಮಿಸ್ ಮನೆಗೆ. ನಂಗೆ ಏನಾಯ್ತು ಅಂತ ಹೇಳಿದ್ರೆ, ಲ್ಯಾಂಡ್ಸ್ಕೇಪಿಂಗ್ ಫಸ್ಟ್ ವರ್ಕ್ ನಾವು ಮಾಡಿದ್ದಿದೆಯಲ್ಲ, ಅದು ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಮನೆ, ಆಲ್ಬರ್ಟ್ ಹಿರಾನಿಮಿಸ್ ಮನೆ. ಆ ಟೈಮಲ್ಲಿ ಮೊದಲನೇ ಅವಕಾಶ ಅದು. ಮೊದಲನೇ ಅವಕಾಶ. ಇದು 4.5 ಲಕ್ಷಕ್ಕೆ. 4.5 ಲಕ್ಷ ಆ ಟೈಮಲ್ಲಿ ದೊಡ್ಡ ಅಮೌಂಟ್. ನನ್ನ ಧೈರ್ಯಕ್ಕೆ ಹೇಳಬೇಕು, ಒಬ್ಬ ಕೆಲಸದವನಿಲ್ಲ. ಒಂದು ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಗೊತ್ತಿಲ್ಲ, ಮಣ್ಣು ಅಂದರೆ ಏನು ಗೊತ್ತಿಲ್ಲ. ಆ ಟೈಮಲ್ಲಿ ಐ ಹ್ಯಾವ್ ಟೇಕನ್ ವರ್ಕ್ ಆರ್ಡರ್ ಫ್ರಮ್ ಮೈಕೋ. ಸೊ ಅದು ಐ ಗಿವ್ ಕ್ರೆಡಿಟ್ ಟು ಡಿವಿನಿಟಿ. ಆ್ಯಕ್ಚುಲಿ ಅದು ಇಟ್ ಹ್ಯಾಪನ್. ನನ್ನ ಹತ್ರ ಮಾಡಿಸ್ಬೇಕು ಅಂತಿತ್ತು ಅನ್ಸುತ್ತೆ ದೇವ್ರಿಗೆ. ನಿಮಗೂ ಮಾಡೋ ಸಾಧಿಸೋ ಛಲ ಇತ್ತು, ಯಾವುದಕ್ಕೂ ಎದೆಗುಂದಿರಲಿಲ್ಲ. ಓಪನ್ ಬುಕ್ ತರ ನಾನು. ಅವಕಾಶ ಬಂದ್ರೆ ಏನ್ ಸಿಗುತ್ತೋ ನಾನು ರೆಡಿ. ಅವಕಾಶ ಸಿಕ್ಕಿದೆ. ಎಲ್ಲ ನಮ್ಮ ಅಕ್ಕ ಎಲ್ಲ ಹೇಳ್ತಾ ಇದ್ರು, ಏನೇ ಈ ಥರ ಎಲ್ಲ ಅಡ್ವೆಂಚರ್ ಮಾಡ್ತೀಯಾ ಹಾಗೆ ಹೀಗೆ ಅಂತ. ಮತ್ತೆ ಅಲ್ಲಿ ಅದೇನಾಯ್ತು ಅಂದ್ರೆ, ಒಬ್ಬ ಕೆಲ್ಸದವನಿಲ್ಲ. ಸೊ ನಂಗನ್ಸುತ್ತೆ ನನ್ನ ಒಳ್ಳೆತನ, ನನ್ನ ತಾಳ್ಮೆ, ಸಹನೆ, ಯಾರನ್ನು ಬೈಯಲ್ಲ ಅಂತರ. ಜೊತೆಗೆ ನಿಮಗೆ ಚಿಕ್ಕಂದಲ್ಲೇ ಸಿಕ್ಕಂತ ಸೃಜನಶೀಲ ವಾತಾವರಣ ಇದೆಯಲ್ಲ, ನಿಮ್ಮನ್ನ ಗಟ್ಟಿಗೊಳಿಸ್ತು ಮೇಡಮ್. ಅಂದ್ರೆ ಕ್ರಿಯೇಟಿವಿಟಿ ಸೃಷ್ಟಿ ಆಗೋದಕ್ಕೆ ಅದು ಕೂಡ ಮೂಲ ಕಾರಣ. ಚೈಲ್ಡ್ಹುಡ್ ವಾಸ್ ಬ್ಯೂಟಿಫುಲ್. ಏನು ನಮ್ಮ ತಂದೆ ರಿಚ್ ಇರಲಿಲ್ಲ, ಏನಿಲ್ಲ, ಆದರೆ ಬಟ್ ಆ ವಾತಾವರಣ ಕ್ರಿಯೇಟ್ ಮಾಡಿದ್ರಲ್ಲ ಅವರು. ಒಂಥರ ಸಂಗೀತ, ನಮ್ಮಮ್ಮನ ಒಳ್ಳೆ ಅಡುಗೆ, ಮತ್ತು ಮನೆಯಲ್ಲಿ ಖುಷಿ ವಾತಾವರಣ. ಸೊ ಅದು ನನಗೆ ಏನೇ ಕಷ್ಟಗಳು ಬಂದರೂ ಎದುರಿಸ್ಬೇಕು ಅನ್ನೋವಂಥ ಛಲ ಬಂತು. ಆಮೇಲೆ ಲೈಕ್ ಅದನ್ನು ನೀವು ಇಮ್ಯಾಜಿನ್, ಇನ್ನೊಂದಿನ ನಿಮ್ಮ ಇಂಟರ್ವ್ಯೂನೆಲ್ಲ ಹೇಳ್ತೀನಿ ಹೇಗೆ ಮಾಡಿದೆ ಅದನ್ನು ಅಂತ. ಯಾಕೆಂದರೆ ಇವತ್ತು ಟೈಮ್ ಇಲ್ಲ. ಅವಾಗ ಯಾರು ಒಬ್ಬ ಕೆಲಸದವನಿಲ್ಲ. 4.5 ಲಕ್ಷದ ವರ್ಕ್ ತೊಗೊಂಡ್ಬಿಟ್ಟಿದ್ದೀನಿ. ಆ 4.5 ಲಕ್ಷ ಇವತ್ತಿಂದ 50 ಲಕ್ಷ ಸಮ ತೊಗೊಂಡ್ಬಿಟ್ಟಿದ್ದೀನಿ. ಆಮೇಲೆ ಹೇಗೆ ಒಬ್ಬ ಕೆಲಸದವನಿಲ್ಲ, ನಂಗೆ ಮಣ್ಣು ಕೆತ್ತೋದು ಅಂದರೆ ಏನು ಅಂತ ಗೊತ್ತಿಲ್ಲ, ಮಣ್ಣು ಅಂತ ಏನು ಅಂತ ಗೊತ್ತಿಲ್ಲ. ಹೇಗೆ ಮಾಡಿರ್ಬೋದು, ಜಸ್ಟ್ ಇಮ್ಯಾಜಿನ್. ಲೈಕ್ ನನ್ನದೇ ಓನ್ ಡಿಸೈನ್ ಯಾರ್ದು, ನನಗೆ ಡಿಸೈನ್ ಮಾಡ್ತಾರೆ ಲ್ಯಾಂಡ್ಸ್ಕೇಪಿಂಗು ಅಂತಲೂ ಅವಾಗ ಐಡಿಯಾ ಇರಲಿಲ್ಲ. ನನ್ನದೇ ಒಂದು ಕ್ರಿಯೇಟಿವಿಟಿ. ನಾನೇ ಒಂದು ಕ್ಯಾಂಡಲ್ ಗಾರ್ಡನ್ ಅಂತ ಕ್ರಿಯೇಟ್ ಮಾಡಿಕೊಂಡೆ, ನಾನೇ ಒಂದು ರಫ್ ಡಿಸೈನ್ ಮಾಡಿಕೊಂಡೆ. ಅವಾಗ ಮೆಷರ್ಮೆಂಟು ಅದು ಇದು ಗೊತ್ತಿಲ್ಲ, ಎಲ್ಲ ನಾನೇ. ಯಾರು ನೋ ಬೆಡಿ. ನಾ ಯಾವತ್ತೂ ಒತ್ತಡ ತಗೊಳ್ಳಲ್ಲ. ತಲೆ ಮೇಲೆ ಆಕಾಶ ಬೀಳ್ತಿದ್ರು, ಆಕಾಶ ಬೀಳ್ತಿದೆ ಅಂದ್ರೂ ಒತ್ತಡ ತಗೊಳ್ಳಲ್ಲ. ಆಮೇಲೆ ನೋಡೋಣ, ಎಲ್ಲದಕ್ಕೂ ಏನೋ ಸಲ್ಯೂಷನ್ ಇದೆ. ಎಲ್ಲ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಲೈಕ್ ಅದಕ್ಕೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಮುಂದೇನೋ ಹಾವು ಬಂದಿದ್ರು ಆ ಹಾವನ್ನ ಹೇಗೆ ನಾನು ಅದರಿಂದ ಪಾರಾಗಬೇಕು ಅಂತ ನೋಡ್ತಿರ್ತೀನಿ. ಎಸ್ ಮೇಡಮ್, ಈಗ ಇಷ್ಟೆಲ್ಲ ನಿಮ್ಮ ಸಾಧನೆಗಳ ಜೊತೆಗೆ ರೇವತಿ ಕಾಮತ್ ಅಂದ್ರೆ ಜನ ಗುರುತಿಸೋದು ನಿಮ್ಮ ಸಾಮಾಜಿಕ ಸೇವೆಗಳ ಮೂಲಕ. ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ನಿಮ್ಮ ಮತ್ತೊಂದು ಸಾಮಾಜಿಕ ಸೇವೆ ಅಂತ ನೀವು ಹೊರಳುತ್ತೀರಿ. ಈಗ ನೀವು ತುಂಬಾ ಒಳ್ಳೆಯ ಉದ್ಯಮಿಯಾಗಿ
ಲ್ಯಾಂಡ್ಸ್ಕೇಪಿಂಗ್ ಇರ್ಬೋದು, ಆಮೇಲೆ ಫ್ಲವರ್ ಡೆಕೋರೇಷನ್ ಇರ್ಬೋದು, ನೀವೊಬ್ಬ ಏನು ಆಯೋಜನೆ ಮಾಡ್ತೀರಿ, ನೀವೇನೆ ಈವೆಂಟ್ಸ್ ಆಯೋಜನೆ ಮಾಡುವಂಥದ್ದು, ಎಲ್ಲದರಲ್ಲೂ ಕೂಡ ನೀವು ಗಮನಾರ್ಹವಾದಂಥ ಸಾಧನೆ ಮಾಡಿದ್ದೀರಿ, ಸಂಪಾದನೆ ಮಾಡಿದ್ದೀರಿ. ತುಂಬಾ ಖುಷಿಯಾಗಿ ಆರಾಮಾಗಿ ಲೈಫನ್ನ ಲೀಡ್ ಮಾಡ್ಬೋದಿತ್ತು. ಆದ್ರೆ ನೀವು ವಾಟ್ ನೆಕ್ಸ್ಟ್ ಅಂತ ಒಂದು ಪ್ರಶ್ನೆ ಬಂದಾಗ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ನೀವು ಚಿಂತನೆ ಮಾಡ್ತೀರಿ. ಗಿಡ, ಮರ, ಬಳ್ಳಿ, ಪಕ್ಷಿಗಳು, ಕೆರೆಗಳು, ಇದೆಲ್ಲ ಯೋಚನೆ ಮಾಡ್ತೀರಿ. ಇಲ್ಲ, ಸಾಮಾಜಿಕ ಕಳಕಳಿ ನನಗೆ ಆಮೇಲೆ ಬಂತು ಅಂತ ಅಲ್ಲ, ನನಗೆ ಸಾಮಾಜಿಕ ಕಳಕಳಿ ನಾನು ವೀಣೆ ಪಾಠ ಹೇಳ್ಕೊಡುವಾಗ್ಲಿಂದನೂ ಇತ್ತು. ಯಾಕೆಂದರೆ ನಾನು ಸಂಗೀತ ಪಾಠ ಹೇಳ್ಕೊಡುವಾಗ ಅವ್ರಿಗೆ ಎಷ್ಟು ಸಿನ್ಸಿಯರಾಗಿ ಹೇಳ್ಕೊಡ್ತಿದ್ದೆ ಅಂದರೆ, ನಮ್ಮ ಸ್ಟೂಡೆಂಟ್ಸ್ಗಳು ಬೇಕಾದಷ್ಟು ಜನ ಇದ್ದಾರೆ, ಎಲ್ಲರಿಗೂ ಗೊತ್ತಾಗುತ್ತೆ ಇದನ್ನು ಅಕಸ್ಮಾತ್ ನೋಡಿದ್ರೆ, ಎಷ್ಟು ಅಂದರೆ ಸಿನ್ಸಿಯರಾಗಿ ಅವ್ರಿಗೆ ಮುಂದೆ ಅವ್ರು ಪಾಠ ಹೇಳ್ಕೊಟ್ಟು ಅದರಲ್ಲಿ ದುಡ್ಡು ಸಂಪಾದನೆ ಮಾಡ್ಕೋಬೇಕು, ಆ ಲೆವೆಲಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದೆ. ಸೊ ನನ್ನ ತಲೆನಲ್ಲಿ ಇರ್ತಾ ಇದ್ದಿದ್ದು ಅವ್ರಿಗೆ ನಾನು ಹೇಳ್ತಾ ಇದ್ದೆ, ನೀವು ಮದುವೆ ಆಗಿ ಹೋದ್ಮೇಲೂ ಮನೇಲಿ ಸಂಗೀತ ಪಾಠ ಹೇಳ್ಕೊಡ್ಬೋದು, ನೀವು ಏನಿಲ್ಲ ಅಂದ್ರೆ ಒಂದು 10-15 ಸಾವಿರ ರೂಪಾಯಿ ಅರ್ನ್ ಮಾಡ್ಬೋದು, ಹೊರಗೋಗೋ ಅವಶ್ಯಕತೆ ಇಲ್ಲ, ಹಾಗೆ ಹೇಳ್ತಾ ಇದ್ದೆ ಅವ್ರುಗಳಿಗೆ. ಆಮೇಲೆ ನಂದು ಈ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಲೆಕ್ಕ ಇಲ್ಲದಿರೋಷ್ಟು ಜನ ತಯಾರು ಮಾಡಿದ್ದೀನಿ. ಅಂದರೆ ಲೈಕ್ ನಾನು ಅವರಿಂದ ನನ್ನ ಹತ್ರ ಕೆಲ್ಸಕ್ಕೆ ಬಂದರೆ ಅವ್ರು ಬರೀ ನನ್ನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಲ್ಲ, ಅವ್ರಿಗೆ ಹೇಗೆ ಇವೆಂಟ್ ಆರ್ಗನೈಸ್ ಮಾಡಬೇಕು, ಹೇಗೆ ದುಡ್ಡು ಉಳಿಸ್ಬೇಕು, ಹೇಗೆ ಕೋಟ್ ಮಾಡಬೇಕು, ಸ್ವಾವಲಂಬಿಯಾಗಿ ಹೇಗೆ ಮುಂದೆ. ಅದರಿಂದ ಇವತ್ತಿನ ದಿನ ನನ್ನಿಂದ ಹೊರಟಿರೋ ವೃಕ್ಷ ಇದೆಯಲ್ಲ, ಸಿಕ್ಕಾಬಟ್ಟೆ ಜನ ಫ್ಲವರ್ ಬಿಸ್ನೆಸ್ ಬೆಳೆದಿದೆ. ನಿಮ್ಮ ಈ ದೊಡ್ಡ ಆಲದ ಮರದಂತೆ ನೀವು ಇಲ್ಲ ನೋಡಿ, ಇವಾಗ ಫ್ಲವರ್ ಡೆಕೋರೇಷನ್ ಹೋಗಿ ಬೆಂಗಳೂರಿನಲ್ಲಿ ನೋಡಿ, ಎಲ್ಲ ನನ್ನ ಶಿಷ್ಯರೇ ಇದ್ದಾರೆ. 90% ನನ್ನ ಶಿಷ್ಯರಿದ್ದಾರೆ. 75% ಅಂದರೂ ಗ್ಯಾರಂಟಿ ಇದ್ದಾರೆ. ನಾನು ಅಥಾರಿಟೇಟಿವ್ ಆಗಿ ಹೇಳ್ತೀನಿ. ಲ್ಯಾಂಡ್ಸ್ಕೇಪಿಂಗಲ್ಲಿ ಹೋಗಿ ಎಷ್ಟು ಜನ ಲ್ಯಾಂಡ್ಸ್ಕೇಪಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ. ಈವೆಂಟ್ ಆರ್ಗನೈಸರಿಂಗು ಎಷ್ಟು ಜನಕ್ಕೆ ಅದರಲ್ಲಿ ಬರೋ ಅಡೆತಡೆಗಳು, ಅದರಲ್ಲಿ ಬರೋ ಫೈನಾನ್ಷಿಯಲ್ ಕ್ರೈಸಿಸ್ಸು, ಹೇಗೆ ಕೋಟ್ ಮಾಡಬೇಕು, ಹೇಗೆ ಅವ್ರನ್ನ ಇದು ಮಾಡಬೇಕು, ಎಲ್ಲದೂ ನಾನು ಅವ್ರಿಗೆ ಚಾಚು ತಪ್ಪದೆ ನಿರ್ಯೋಚನೆಯಿಂದ ಕಲಿಸಿದ್ದೀನಿ. ಸೊ ಅದು ನನ್ನ ಹೆಸರು ಹೇಳ್ಕೊಂಡು ಬೇಕಾದಷ್ಟು ಜನ ಬದುಕಿದ್ದಾರೆ ಇವತ್ತಿನ ದಿನ. ಅವಾಗಲೇ ಇತ್ತು ನನಗೆ, ಈಗ ಬಂದಿರೋದಲ್ಲ ಸಾಮಾಜಿಕ ಕಳಕಳಿ. ಆಮೇಲೆ ಏನಾಯಿತು, ಇದು ನಾನು ಇವಾಗ ಒಂದು ಲೆವೆಲ್ಗೆ ಹೋಗಿ ಲಾಸ್ಟ್ ಪ್ರಾಜೆಕ್ಟ್ ನನ್ನ ಟಾಟಾ ಸ್ಟೀಲ್, ನಾನು ಎಲ್ಲ ಫಾರಿನ್ ಆರ್ಕಿಟೆಕ್ಟ್ಸ್ ಜೊತೆಗೂ ವರ್ಕ್ ಮಾಡಿದ್ದೀನಿ. ನೀವು ನಂಬ್ತಿರೋ ಇಲ್ವೋ, ನಾನು ಆ್ಯಕ್ಚುಲಿ ಬೇಸಿಕಲಿ ಆರ್ಕಿಟೆಕ್ಟ್ ಅಲ್ಲ. ನಾನೀಗ ಇಂಡಿಯಾದಲ್ಲಿ ಟಾಪ್ 3ನಲ್ಲಿ ಬರ್ತೀನಿ ಆರ್ಕಿಟೆಕ್ಟ್, ಇದು ಲ್ಯಾಂಡ್ಸ್ಕೇಪಿಂಗಲ್ಲಿ. ನಾನು ಲಾಸ್ಟ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಟಾಟಾ ಸ್ಟೀಲ್ನಲ್ಲಿ ವರ್ಕ್ ಆರ್ಡರ್ ತೊಗೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಲಾಸ್ಟ್ ಪ್ರಾಜೆಕ್ಟ್ ನಂದು ಟಾಟಾ ಸ್ಟೀಲ್ ಒರಿಸ್ಸಾ. ಅಲ್ಲಿ ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದೆ 3 ಜನ ಟಾಪ್ ಲ್ಯಾಂಡ್ಸ್ಕೇಪರ್ಸ್ನ, ಅದು ಇಂಡಿಯಾದ್ದು. ಅದರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನಾನು ಖಂಡಿತ ನಾನು ಸೆಲೆಕ್ಟ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ಆಮೇಲೆ ಇಟ್ ವಾಸ್ ವೆರಿ ಟಫ್. ಭುವನೇಶ್ವರ್ಗೆ ಹೋಗಿ ಟೈಮ್ ಇದು ಬಟ್ ಅದು ಸಕ್ಸಸ್ಫುಲ್ಲಾಗಿ ಮಾಡಿದೆ. ಆ ಟೈಮ್ಗೆ ನನ್ನ ಮಕ್ಳುಗಳು ದೇ ಹ್ಯಾವ್ ಗ್ರೋನ್ ಲೈಕ್ ಬಿಲಿಯನಿಯರ್ಸ್. ಆವಾಗ ನಮ್ಮ ಹಸ್ಬೆಂಡು, ನನ್ನ ಮಕ್ಕಳೆಲ್ಲ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು, ಅಮ್ಮ ನೀನು ಕಮರ್ಷಿಯಲಾಗಿ ಹೋಗಿ, ನೀನು ದುಡ್ಡಿಗೆ ಅಂತ ಹೋಗಿ ಕೆಲಸ ಮಾಡಿದ್ರೆ ಚೆನ್ನಾಗಿರಲ್ಲ. ಆ್ಯಕ್ಚುಲಿ ನೀನು ಎಷ್ಟು ಅರ್ನ್ ಮಾಡ್ತಿದ್ಯೋ ನಾವು ಅಷ್ಟು ದುಡ್ಡು ನಿಂಗೆ ಕೊಡ್ತೀವಿ, ಅದಕ್ಕಿಂತ ಜಾಸ್ತಿನೇ ಕೊಡ್ತೀವಿ, ನೀನು ದಯವಿಟ್ಟು ಕಮರ್ಷಿಯಲ್ ಆ್ಯಕ್ಟಿವಿಟಿಯಿಂದ ಹೊರಗಡೆ ಬಾ. ಆವಾಗ ಇಟ್ ವಾಸ್ ಎ ವೆರಿ ಪೇನ್ಫುಲ್ ಸಿಚುವೇಶನ್ ಫಾರ್ ಮೀ. ಆ್ಯಕ್ಚುಲಿ ನಾನು ಹುಡುಕಿದೆ, ಯಾರಾದರೂ ನನ್ನ ವಾರಸುದಾರರು ಕರೆಕ್ಟಾಗಿ ಸಿಗ್ತಾರಾ ನನ್ನ ಕ್ಯಾಲಿಕ್ಸ್ ಕಂಪ್ನಿ ನಡ್ಸ್ಕೊಂಡು ಹೋಗೋಕ್ಕೆ ಅಂತ. ನಂಗೆ ಯಾರು ನಂಗೆ ಒಂಥರ ಕರೆಕ್ಟಾಗಿರೋರು ಸಿಗಲಿಲ್ಲ. ನಾನು ಆ ಕೆಲಸ ನಾನು GST ವಾಪಸ್ ಕೊಡೋ ಟೈಮಲ್ಲಿ ನನ್ನ ಹತ್ರ 6 ಪ್ರಾಜೆಕ್ಟ್ಸ್ ಇತ್ತು. ಇಟ್ ವಾಸ್ ವೆರಿ ಪೇನ್ಫುಲ್ ಸಿಚುವೇಶನ್ ಫಾರ್ ಮೀ. ನನಗೆ ನನ್ನ ಮೊಮ್ಮಗ ಇದ್ದ ಮನೇಲಿ, ನಮ್ಮ ಮನೆ. ಸೊ ನನ್ನ ಮೊಮ್ಮಗನಿಗೆ ನನ್ನ ಅವಶ್ಯಕತೆ ಇತ್ತು. ಆಮೇಲೆ ಮನೆಗೆ ನನ್ನ ಅವಶ್ಯಕತೆ ಇತ್ತು. ಮನೆ ದೊಡ್ಡ ಮನೆ, ಬೇಕಾದಷ್ಟು ಜನ ಕೆಲಸಗಾರಗಳು. ನಮ್ಮ ಮಕ್ಕಳೆಲ್ಲ ಬ್ಯುಸಿ. ಪ್ರಕೃತಿಗೆ ನಿಮ್ಮ ಅವಶ್ಯಕತೆ ಇತ್ತು. ಇಲ್ಲ, ಪ್ರಕೃತಿಗೆ ಏನಾಯ್ತು ಅಂತ ಹೇಳಿದ್ರೆ, ಹೆಂಗೆ ಅಂದ್ರೆ ಪ್ರಭಾವ, ನೀವೇ ಒಂದು ಸಂದರ್ಶನ ಹೇಳ್ತೀರಿ ಅಂದ್ರೆ, ನನ್ನ ಕನಸಲ್ಲಿ ಮನಸ್ಸಲ್ಲಿ ಕಣ್ಮುಂದೆ ಗಿಡ ಮರಗಳೇ ಕಾಣ್ತವೆ ಅಂತ. ಅದು ನನ್ಗೊಂದು ತುಂಬಾ ವಿಶೇಷತೆ ಅನಿಸ್ತು. ಯಾಕೆಂದ್ರೆ ಪ್ರಕೃತಿಯು ಕೂಡ ನನ್ನಷ್ಟು ನಾನು ಅನ್ಕೊಳ್ತೀನಿ, ನನ್ನಷ್ಟು ಅದ್ರ ಬಗ್ಗೆ ಥಿಂಕ್ ಮಾಡೋರು ನಾನು ಇನ್ನೊಬ್ರು ನೋಡಿಲ್ಲ ಅನ್ಸುತ್ತೆ. ಯಾಕೆಂದ್ರೆ
ನಮ್ಮ ಮಲ್ಕೊಂಡ್ರು ಅದೇ ಬರ್ತಾ ಇರುತ್ತೆ. ಮೊನ್ನೆ ತೊಣ್ಣೂರಿಗೆ ಹೋಗಿ ಬಂದಲ್ಲ, ರಾತ್ರಿ ಮಲ್ಕೊಂಡ್ರೆ ಕಂಪ್ಲೀಟ್ ಆ ಬಂಡೆ, ಆ ರಾಮಾನುಜಾಚಾರ್ಯ ಸ್ಟ್ಯಾಚು, ಅದ್ರ ಸುತ್ತ ನಾವು ಮಾಡಬೇಕಾಗಿರೋ ಕೆಲಸ, ಲ್ಯಾಂಡ್ಸ್ಕೇಪಿಂಗ್ ಕೆಲಸ, ಆಮೇಲೆ ಅಲ್ಲಿ ಗೋಶಾಲೆ ಮಾಡಿದೆ, ಇದರಲ್ಲಿ ಗೋಶಾಲೆ ಮಾಡಿದೆ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಸ್ಟ್ರಿಕ್ಟಾಗಿ ನಮ್ಮ ಮನೇಲಿ ಹೇಳಿದ್ರಲ್ಲ, ನಮ್ಮ ಹಸ್ಬೆಂಡ್ ಆ್ಯಂಡ್ ಮಕ್ಳುಗಳು ಹೇಳಿದ್ರಲ್ಲ, ಮತ್ತು ಆಮೇಲೆ ನಾನು ಐ ವಾಸ್ ಫೋರ್ಸ್ ಟು ಗೆಟ್ ಔಟ್ ಆಫ್ ಇದು ಕ್ಯಾಲಿಕ್ಸಿಂದ. ಆಮೇಲೆ ಕ್ಯಾಲಿಕ್ಸಿಂದ ಹೊರಗೆ ಬಂದಮೇಲೆ ನಾನು ಫಸ್ಟು ಸೋಮನಹಳ್ಳಿ ಕೆರೆ ತೊಗೊಂಡೆ. ಸೋಮನಹಳ್ಳಿ ಕೆರೆ ತೊಗೊಂಡೆ. ಅದು ಕರ್ಕೊಂಡು ಹೋಗ್ತಾ ಇದೆ ನನ್ನ. ಅದು ನಾನು ಹೇಳ್ತೀನಲ್ಲ, ನಾನು ಹೋಗ್ತಾ ಇಲ್ಲ, ಅದು ಡಿವೈನ್ ಫೋರ್ಸ್ ಇಸ್ ಟೇಕಿಂಗ್ ಮೀ ಎವ್ರಿವೇರ್. ಇಲ್ಲಾಂದ್ರೆ ಹೇಗೆ ಸಿಗಕ್ಕೆ ಸಾಧ್ಯ? ನಾನೆಲ್ಲೋ ಇದ್ದು ನನಗೆ ಸೋಮನಹಳ್ಳಿ, ನೀವೆಲ್ಲೋ ಇದ್ದೀರಿ, ದೇಶ ವಿದೇಶಗಳಲ್ಲಿ ನಿಮ್ಮ ಬಿಸ್ನೆಸ್ ನಡೀತಾ ಇದೆ, ಸೋಮನಹಳ್ಳಿಯಲ್ಲಿ ಮೇಡಮ್ ಇಲ್ಲಿ. ಓಕೆ, ಹೇಳಿ ಮೇಡಮ್. ಆಮೇಲೆ ಓಕೆ, ನಮ್ಮನೇಲಿ ಬೇಕಾದಷ್ಟು ದುಡ್ಡು ಬಂತು, ಲೈಕ್ ಈ ಥರ. ಬಟ್ ನನ್ನ ಇದು ಬರ್ತಾ ನನಗೆ ಈ ಪ್ರಕೃತಿ ಕಡೆಗೆ ಈಗ ಆಕರ್ಷಣೆ ಜಾಸ್ತಿ ಆಗ್ತಾ ಹೋಯಿತು ನನಗೆ. ನಾನು ಮಾಡಬೇಕು, ನಾನು ಬದುಕಿರುವಷ್ಟರಲ್ಲಿ ನಾನು ಐ ವಾಂಟ್ ಟು ಲೈಕ್ ನಾನು ಅಂದರೆ ಪ್ರಾಕ್ಟಿಕಲಾಗಿ ಮಾಡಬೇಕು, ಒಂಥರ ಆ ರಿಸಲ್ಟ್ ನೋಡ್ಬೇಕು ನಾನು ಅಂತ. ಈಗ ಆಮೇಲೆ ಅಲ್ಲಿ ಇದಕ್ಕೆ ನಾಗನಾಯಕನೇ, ಇದು ಸೋಮನಹಳ್ಳಿ ಕೆರೆ, ಇದು ಇಟ್ಸ್ ಎ ವೆರಿ ಬಿಗ್ ಹಿಸ್ಟ್ರಿ. ನಾನು ನಿಮಗೆ ಒಂದು ಡಾಕ್ಯುಮೆಂಟ್ರಿ ಥರನೇ ಮಾಡಿ ತೋರಿಸ್ತೀನಿ ಅದನ್ನು. ನಾನು ಹೋದಾಗ ಹೇಗಿತ್ತು, ನಾನು ಅಲ್ಲಿ ಏನೇನು ಮಾಡಿದೆ, ಆಮೇಲೆ ಹೇಗೆ ಅದು ಕೆನಾಲಿಂದ 3.5 ಕಿಲೋಮೀಟರ್ ಕೆನಾಲಿಂದ ನೀರು ಒಳಗಡೆ ಬಂತು, ಆಮೇಲೆ ಅದೆಲ್ಲ ನನಗೆ ಅವ್ರು ಕಳಿಸಿದ್ದಾರೆ ಅನಿಸುತ್ತೆ ನಿಮಗೆ ಫೋಟೋಸು. ಅದನ್ನು ಹೇಗೆ ಬಂತು ನೀರು ಬಂದಾದಮೇಲೆ ಎಷ್ಟು ಬೋರ್ವೆಲ್ಸ್ ರೀಚಾರ್ಜ್ ಆಯಿತು ಎಲ್ಲ ಆಯಿತು. ಇಟ್ಸ್ ಎ ಹಿಸ್ಟ್ರಿ ಆ್ಯಕ್ಚುಲಿ. ಅದಾದಮೇಲೆ ನಾಗನಾಯಕನಹಳ್ಳಿಯವರು ಕರ್ಕೊಂಡು ಹೋದರು. ಯಾಕೆ ಮುಕ್ಕೋಡ್ಲು ಅಂತ ಒಂದು ಊರಿದೆ, ಆ ಮುಕ್ಕೋಡ್ಲಲ್ಲಿ ಆ್ಯಕ್ಚುಲಿ ಬನ್ನೇರುಘಟ್ಟ ಇದು ಫಾರೆಸ್ಟ್ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿತಿದ್ವಂತೆ. ಅಲ್ಲಿ ಏನಾಗಿದೆ ಅಂದರೆ ರಾಜ ಕಾಲುವೆ ಒತ್ತುವರಿ ಮಾಡ್ಕೊಳ್ತಾರೆ ಹಳ್ಳಿಯವರು ಗೊತ್ತಿಲ್ಲದೇನೆ. ಅದೇನಂದರೆ ಮಣ್ಣು ಹಾಕ್ಕೊಂಡ್ಬಿಡ್ತಾರೆ. ಅವರು ದುರುದ್ದೇಶದಿಂದ ಮಾಡ್ಕೊಳ್ಳಲ್ಲ. ಅದಕ್ಕೆ ರಾಜ ಕಾಲುವೆಗೆ ಅವ್ರಿಗೆ ಐಡಿಯಾ ಇರಲ್ಲ, ರಾಜ ಕಾಲುವೆ ಒಳಗಡೆ ಮಣ್ಣು ಹಾಕ್ಕೊಂಡ್ಬಿಡ್ತಾರೆ. ಅವ್ರ ಜಮೀನು ಈ ಕಡೆ ಇರುತ್ತೆ, ಆ ಜಮೀನಲ್ಲಿ ಇನ್ನೊಂದು 30 ಅಡಿ ಎಕ್ಸ್ಟೆನ್ಷನ್ ಆದರೆ ಅವ್ರಿಗೆ ಲಾಭ ಅಂತಾಗುತ್ತೆ. 30 ಅಡಿ ರಾಜ ಕಾಲುವೆ ಮುಚ್ಚೋದ್ರಿಂದ ಎಷ್ಟು ಪರಿಸರ ಹಾನಿ ಆಗುತ್ತೆ ಅನ್ನೋದು ಅವ್ರಿಗೆ ತಲೆನಲ್ಲಿ ಅಂದಾಜೆ ಇರಲ್ಲ. ಮಾಡ್ಕೊಂಬಿಟ್ಟು ಅಲ್ಲಿ ಜಮೀನು ಬೆಳ್ಕೋತಾರಷ್ಟೇ, ಅಲ್ಲೇನು ಮನೆಗಿನೇ ಕಟ್ಟಿ ಏನೂ ಮಾಡಲ್ಲ, ಜಮೀನು ಬೆಳ್ಕೋತಾರೆ, ಏನೋ ಬೆಳ್ಕೋತಾ ಇರ್ತಾರೆ ಅಂದ್ಕೊಳ್ಳಿ. ಬಟ್ ಮಳೆಗಾಲದಲ್ಲಿ ನೀರು ಫ್ಲೋ ಕಟ್ಟಾಗೋಗುತ್ತೆ, ಇದಕ್ಕೆ ಕೆರೆಗಳಿಗೆ ನೀರು ಬರಲ್ಲ, ನೀರು ಹೋಗಲ್ಲ, ಅವ್ರಗಳಿಗೆ ಐಡಿಯಾ ಇರಲ್ಲ ಇವ್ರುಗಳಿಗೆ. ಸೊ ಹಾಗಾಗಿ ಆ ಮುಕ್ಕೋಡ್ಲು ಕೆರೆ ನೀರು ಪ್ರಾಣಿಗಳೆಲ್ಲ ಬಂದು ಕುಡಿತಿದ್ದ ನೀರು ಕೆರೆ ಬತ್ತೋಗಿದೆ. ಸೊ ಬತ್ತೋಗಿರೋದು, ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ, ಕರೋನಾ ಸ್ಟಾರ್ಟ್ ಆಯಿತು. ಅಲ್ಲೊಂದಷ್ಟು ಲಕ್ಷಗಳು ಖರ್ಚು ಮಾಡಿದೆ ಆ ಕೆರೆ ಉದ್ಧಾರ ಮಾಡೋಕ್ಕೆ. ಆಮೇಲೆ ಸರ್ವೆ ಮ್ಯಾಪ್ ಕೊಡಬೇಕು ನನಗೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು, ಪಂಚಾಯತಿಯವ್ರು ಇನ್ನೂ ಕೊಟ್ಟಿಲ್ಲ. ಸೊ ಸರ್ವೆ ಮ್ಯಾಪ್ ಕೊಟ್ಟ ತಕ್ಷಣ ಇವಾಗ ಅದನ್ನೊಂದನ್ನು ನಾನು ಮುಗಿಸ್ಬೇಕು. ಸೊ ಅರ್ಧ ಮಾಡಿದ್ದೀನಿ, ಅದನ್ನು ಶೇಪ್ ಎಲ್ಲ ತೊಗೊಂಡಿದ್ದೀನಿ ಕೆರೆದು. ಸೊ ನಮ್ಗೆ ರಾಜಕಾಲುವೆಗೆ ನಾವು ಟಚ್ ಮಾಡಬೇಕಂದ್ರೆ ನಮಗೆ ಸರ್ವೆ ಮ್ಯಾಪ್ ಬೇಕೇ ಬೇಕು. ಹಳ್ಳಿಯವ್ರ ಕೋಆಪ್ರೇಷನ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಈಗ ಒಂದು ಕೆರೆನ ನೀವು ಜೀರ್ಣೋದ್ಧಾರ ಮಾಡಿದ್ರೆ, ಅದು ಅಭಿವೃದ್ಧಿಗೊಳಿಸಿದ್ರೆ, ಅಲ್ಲಿನ ಹೂಳನ್ನು ತೆಗೆದ್ರೆ, ಅದರಲ್ಲಿ ಮತ್ತೆ ಜೀವಜಲ ಉಕ್ಕುವಂತೆ ಮಾಡಿದ್ರೆ ಎಷ್ಟು ಜನರ ಬದುಕು ಹಸನಾಗುತ್ತೆ ಅಲ್ವ? ಕೆರೆ ಹಳ್ಳಿ ಜನಗಳು, ನಾನು ಅದಕ್ಕೆ ಹೇಳೋದು, ನಾ ಕೆರೆ ಹತ್ರ ಪಾರ್ಕ್ ಮಾಡಲ್ಲ, ನಾ ಕೆರೆ ಹತ್ರ ನಾನೇನು ಆಟ ಆಡೋ ಸಾಧನಗಳು ಏನೇನು ಮಾಡಲ್ಲ. ನಾನು ಈಗ ನಾಗನಾಯಕನಹಳ್ಳಿ ಕರ್ಕೊಂಡು ಹೋದರು, ಅಲ್ಲಿ ಅವರ ನಾಗನಾಯಕನಹಳ್ಳಿ ಅವರು ವೆಂಕಟೇಶು, ಶ್ರೀನಿವಾಸ್ ಅಂತೆಲ್ಲ ಇದ್ದಾರೆ, ನೂರುಲ್ಲಾ ಅನ್ನೋರು ಕರ್ಕೊಂಡು ಹೋದರು. ಹೋಗುವ ದಿನಾನೇ ಹೋಗ್ತಾ ಇದ್ದೀನಿ, ನಾಗನಾಯಕನಹಳ್ಳಿ ಬೋರ್ಡ್ ಇದೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಹಸಿರು ಪಾಚಿ ಕಟ್ಟಿರೋದು 1.5 ಎಕರೆ ನೀರು, ಲೈಕ್ ಕಟ್ಟೆ, ಕೆರೆ ಕಟ್ಟೆ ಅಂತೀರಲ್ಲ, ಕೆರೆ ಕಟ್ಟೆ ಅಂತಾರೆ ಅದಕ್ಕೆ. ಆ ಕಟ್ಟೆನಲ್ಲಿ ಕೊಚ್ಚೆ ನೀರು. ಆ ನೀರು ನಾನು ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ವಾಸನೆ ಎಲ್ಲ ಇದೇನಕ್ಕೆ ಈ ಥರ ಇದೆ ಅಂದರೆ, ಅದ್ಯಾರೋ ಒಂದು ಅಜ್ಜಿ ಬಂದು ಹೇಳಿದ್ರು, ಅದೆಲ್ಲ ವೀಡಿಯೋಸ್ ಇದೆ, ನಾನು ಶೇರ್ ಮಾಡ್ತೀನಿ. ಅಜ್ಜಿ ಬಂದು ಹೇಳಿದ್ರು, 65 ವರ್ಷದ ಕೆಳಗಡೆ ಅಜ್ಜಿ ಮದುವೆ ಮಾಡ್ಕೊಂಡು ಬಂದಾಗ ಆ ಕಟ್ಟೆ ನೀರಲ್ಲಿ ಬಂದು ಸೊಪ್ಪು ತೊಳಿತಾ ಇದ್ರಂತೆ. ಅದ್ರ ಬುಡದಲ್ಲೆಲ್ಲ ಹೊನ್ಗೊನೆ ಸೊಪ್ಪು ಬಿಟ್ಟಿರೋದಂತೆ, ಅದನ್ನೆಲ್ಲ ಕಿತ್ಕೊಂಡೋಗಿ ಅಡುಗೆ ಮಾಡ್ತಿದ್ರಂತೆ. ಆ ಕಾಲ ಈ ಕಾಲ ಯೋಚನೆ ಮಾಡಿ ಎಂಥ ಬದಲಾವಣೆ. ಈಗ ಏನು ಮಾಡ್ತಾ ಇದ್ದಾರೆ, ಡ್ರೈನೇಜ್ ನೀರೆಲ್ಲ ಅದಕ್ಕೆ ಬಿಡ್ತಾ ಇದ್ದಾರೆ. ಸೊ ಆ ಡ್ರೈನೇಜ್ ನೀರು ಸೇರಿ ಪೊಲ್ಯೂಷನ್ ಆಗಿ ಆ ಎದುರುಗಡೆ ಮನೆ ಹುಡುಗಂಗೆ 3 ಸತಿ ಮಲೇರಿಯಾನೋ ಡೆಂಗೂನೋ ಏನೋ ಆ ಥರ ಸೊಳ್ಳೆಗಳು ಕಾಯಿಲೆಗಳು
ಆಮೇಲೆ ನಾನು ಆ ವರ್ಕ್ ತೊಗೊಂಡೆ, ಆ ವರ್ಕು ತೊಗೊಂಡು ಅದನ್ನು ಕೆರೆ ನೀರು ಹೊರಗಡೆ ತಳ್ಳಿದ್ದೀನಿ, ಇನ್ನೂ ಮಾಡ್ತಾಯಿದ್ದೀನಿ ಅದು. ಆಮೇಲೆ ಒಂದು ಕೆರೆ ಅಲ್ಲೊಂದು 8 ಎಕರೆ ಕೆರೆ, 7.5 ಎಕರೆ ಕೆರೆ. ಆ ಕೆರೆ ನೋಡಿದ್ರೆ ಕೆರೆ ಅಂತಲೇ ಹೇಳೋಕ್ಕಾಗ್ತಾ ಇರಲಿಲ್ಲ. ಫುಲ್ ಕಲ್ಲುಗಳು ಕೆರೆಯಲ್ಲಿ. ಆಮೇಲೆ ಕೆರೆನಲ್ಲಿ ನೀರೇ ಇಲ್ಲ, ಯಾಕೆಂದರೆ ಬಂಡಿಂದ ನೀರು ಲೀಕ್ ಆಗ್ತಾಯಿತ್ತು. ಆ ಬಂಡು ಒಂದು ನಡ್ಕೊಂಡು ಹೋಗುವಾಗ 1.5 ಅಡಿ ಜಾಗನೂ ಇರಲಿಲ್ಲ, ಒದ್ದಾಡ್ಕೊಂಡು ಹೋಗಬೇಕಾಗಿತ್ತು. ಈಗ ಅದನ್ನು 14 ಅಡಿ ಅಗಲ ಬಂಡ್ ಮಾಡಿದ್ದೀನಿ ನಾನು. ಅದು ಮಾಡಿದ್ದೀನಿ. ಈಗ ರೆಡಿ ಕಾಯ್ತಾ ಇದೆ ಶಬರಿ ರಾಮನ್ ಕಾಯ್ತಿರ್ಲಲ್ಲ ಆ ಥರ. ಮಳೆ ಯಾವಾಗ ಬರುತ್ತೆ ಅಂತ. ಅಯ್ಯೋ ರಾಮ, ಅದ್ಭುತ. ಇಲ್ಲ, ಅದ್ಭುತ. ಅದು ರಿಸಲ್ಟ್ ಇದೆಯಲ್ಲ, ನಂದೊಂದು 40 ಅಡಿ ಪೋರ್ಟ್ರೇಟ್ ಹಾಕಿದ್ದಾರೆ ಅಲ್ಲಿ. ಅಲ್ಲಿ ಕಲ್ಲಲ್ಲಿ ನನ್ನ ಹೆಸರನ್ನ ಕೆತ್ತಿಸಿ ಹಾಕ್ತಾ ಇದ್ದಾರೆ. ಸೊ ಅದು ಮುಂಚೆ ಅಯ್ಯಪ್ಪನ ಕೆರೆ ಅಂತಾಗಿತ್ತು, ಈಗ ಅದು ರೇವತಿ ಕೆರೆ ಅಂತ ಮಾರ್ಪಾಡಾಗ್ತಾ ಇದೆ. ಯಾರು ಗೌರ್ಮೆಂಟ್ನವ್ರು ಮಾಡದೇ ಇದ್ರು ಪಾಪ ಹಳ್ಳಿಯವರು ತುಂಬ ಸಂತೋಷ ಪಡ್ತಾರೆ. ಆಮೇಲೆ ರಾಜ ಕಲ್ವೆ ಒತ್ತುವರಿಯಾಗಿ ಹೋಗಿತ್ತು, ಅದೆಲ್ಲ ಬಿಡಿಸ್ದೆ. ಅಷ್ಟು ಇದು ಮಾಡಿಟ್ಟಿದ್ದೀನಿ, ಲೆವೆಲ್ ಫಾರ್ಮೇಶನ್. ನಾವು ನೀರಿಲ್ಲ ಅಂತೇಳಿ ನಾವು ತುಂಬಾ ಹಾಹಾಕಾರ ಮಾಡ್ತಿದ್ವಿ. ಅಂತ ಸಂದರ್ಭದಲ್ಲಿ ನೀವು ಕೆರೆ ಅಭಿವೃದ್ಧಿಗೊಳಿಸೋ ಕೆಲಸ ಮಾಡ್ತಿದ್ರಲ್ಲ, ನಿಜಕ್ಕೂ ನಿಮ್ಗೆ ಹ್ಯಾಟ್ಸ್ ಆಫ್ ಮೇಡಮ್. ಮುಂಚೆ ಹೇಳ್ತಾ ಇದ್ರು ರಾಜ ಮಹಾರಾಜರ ಕಾಲದಲ್ಲಿ ರಾಜರು ಕೆರೆ ಕಟ್ಟಿದ್ರು ಅಂತ. ನಂಗೆ ಆ ಅವಕಾಶ ಬಂದಿರೋದು ನನ್ನ ಪುಣ್ಯ. ಇದು ಒಂದು ಒಳ್ಳೆ ಕವಿ ಮಾತಿದೆ, ಕೆರೆಯಂ ಕಟ್ಟಿಸು ಬಾವಿಯಂ ತೋಡಿಸು. ನಿಜವಾದ ಕೆಲಸ ಸಮಾಜ ಸೇವೆ. ಅದೇ ಮೇಡಮ್, ಈ ಒಂದು ಸಾರ್ಥಕ ಕೆಲಸಗಳನ್ನ ಮಾಡಿದಾಗ ಜನರ ಮುಖದಲ್ಲಿ ಒಂದು ನಗು ಬರುತ್ತಲ್ಲ, ಅದನ್ನ ನೋಡಿದಾಗ ನಿಮ್ಗೆ ಏನ್ ಫೀಲ್ ಆಗುತ್ತೆ, ಏನ್ ಅನ್ಸುತ್ತೆ? ತುಂಬಾ ಅಂದ್ರೆ ಏನ್ ಗೊತ್ತಾ, ಅಲ್ಲಿ ಜನಗಳು ಎಷ್ಟು ಖುಷಿ ಪಡ್ತಿದ್ದಾರೆ. ಫುಲ್ ಶೆಡ್ಯೂಲ್ ಟ್ರೈಬ್ ಅಲ್ಲಿರೋರು, ಅಲ್ಲಿ ಸರೌಂಡಿಂಗ್ ಎಲ್ಲ ಯಾರು ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು ಆ ಥರ. ಸೊ ಅವ್ರುಗಳಿಗೆ ಯಾರು ಬಂದು ಪಾಪ ಯಾರೂ ಏನು ವಿಚಾರಿಸ್ಕೊಂಡಿರಲಿಲ್ಲ. 18 ಎಲೆಕ್ಟ್ರಿಕಲ್ ಕಂಬ ಹಾಕಿದ್ರಲ್ಲಿ. ಆ ಕಂಬಗಳನ್ನೆಲ್ಲ ನಾನು ಡಿರೂಟಿಂಗ್ ಮಾಡಿಸ್ದೆ. ಅದೊಂದು ತುಂಬ ದೊಡ್ಡ ಸಾಹಸ. ಅದು ಮಾಡಿಸಿ ಅದನ್ನು ಈಗ ಕೆರೆಯಲ್ಲಿ ಇದ್ದಿದ್ದು ಕಲ್ಲೆಲ್ಲ ಇದು ಮಾಡಿ, ಇವಾಗ ನೀರು ಬಂತು ಅಂದರೆ ಬೋಟಿಂಗ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಆರಾಮಾಗಿ ಯಾರು ಬೇಕಾದರೂ ಸ್ವಿಮ್ ಮಾಡ್ಬೋದು. ಮುಂಚೆ ಆ ಕಲ್ಲಿತ್ತು. ಆಮೇಲೆ ಸ್ಯಾಂಡ್ ಮಾಫಿಯಾದವ್ರು ಬಂದು ಅದನ್ನು ಬಗ್ದು ಪೋರಸ್ ಮಾಡಿಬಿಡ್ತಾರೆ ಆ ಕೆರೆ ಇದನ್ನು ಬಂದು. ಇವಾಗ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಯಾರಿಗೂ ಹಳ್ಳಿಯವರು ಯಾರು ಇವಾಗ ಖಂಡಿತ ಬಿಡಲ್ಲ ಸ್ಯಾಂಡ್ ಮಾಫಿಯಾದವ್ರಿಗೆ, ಕತ್ತಿಚ್ಚು ಸಾಯಿಸ್ಬಿಡ್ತಾರೆ ಅಷ್ಟೇ. ಯಾಕೆಂದರೆ ಈಗ ನಾ ಈಗ ಆಲ್ಮೋಸ್ಟ್ 1 ವರ್ಷದಿಂದ ಬೇಕಾದಷ್ಟು ಲಕ್ಷಗಳು ಹಾಕಿದ್ದೀನಿ, ಕಷ್ಟಪಡ್ತಾಯಿದ್ದೀನಿ. ಲೈಕ್ ಅದು ಬಂದ ಮೇಲೆ ಈಗ ಯಾರಾದರೂ ಬಂದು ಸ್ಯಾಂಡ್ ಮಾಫಿಯಾ ಅದು ಇದು ಒಂದೇನಾದ್ರು ಬಂದರೆ ಹಳ್ಳಿಯವರೇ ಬಿಡಲ್ಲ. ಅದೇ. ಇನ್ನು ಗಿಡಗಳು ನೆಡೋ ಕಾರ್ಯಕ್ರಮ ಕೂಡ ತುಂಬ ಮಾಡಿದ್ದೀರಿ ಮೇಡಮ್ ನೀವು, ಸಸಿಗಳನ್ನು ನೆಡುವಂಥದ್ದು ಮತ್ತು ಆ ಥರದ್ದೆಲ್ಲ. ಯಾಕೆಂದರೆ ಇವತ್ತು ಏನಾಗ್ತಿದೆ ಅಂದರೆ, ನಾವು ಬರಡು ಲೋಕ ಸೃಷ್ಟಿ ಮಾಡ್ಕೊಳ್ತಿದ್ದೀವಿ. ಬೆಂಗಳೂರಲ್ಲಿ ನೀರಿಲ್ಲ, ಅಂತರ್ಜಲ ಮಟ್ಟ ಇಲ್ಲ ಅಂತ. ಈ ಕಾಡನ್ನು ಉಳಿಸೋದು ಮತ್ತು ಕಾಡನ್ನು ಬೆಳೆಸೋದು ಮತ್ತು ಗಿಡ ಮರಗಳನ್ನು ನಾವೆಲ್ಲರೂ ಸಾಕೋದ್ರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ? ಯಾಕೆಂದರೆ ಅದು ಭಾಳ ಅಗತ್ಯತೆ ಇದೆ. ನಮ್ಮ ಮನೆ ಮುಂದೆ ಒಂದು ಮರ ಇತ್ತು ಅಂದರೆ ಅದನ್ನು ನಮ್ಮ ಮನೆ ಇದಾಗುತ್ತೆ ಅಂತ ನಾವು ಮರ ಕಟ್ ಮಾಡೋಕ್ಕೆ ಬಯಸ್ತೀವಿ. ಆದರೆ ಮರದ ಮಹತ್ವ ನಮಗೆ ಅರ್ಥ ಆಗಿಲ್ಲ. ಇದು ತುಂಬ ಪಿಟಿಯಬಲ್ ಕಂಡೀಷನ್. ಅದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಮರದ ನಾಲೆಡ್ಜ್ ಇರೋರೇ ಕಮ್ಮಿ. ಇವಾಗ ಮರ ಅಂದರೆ ಯಾವ ಮರನೋ ತಂದು ಹಾಕ್ಬಿಡ್ಬಾರ್ದು, ಮರ ಯಾವ್ದು ಹಾಕ್ತೀವಿ ಅನ್ನೋದ್ರ ಬಗ್ಗೆ ಜ್ಞಾನ ಇರಬೇಕು. ಇವಾಗ ತಬೂಬಿಯಾ ರೋಸಿಯಾ ಹಾಕಿದ್ರೆ ನಿಮಗೆ ಎಲ್ಲರಿಗೂ ಇವಾಗ ಅವೇರ್ನೆಸ್ ಬಂದಿದೆ, ನೀಲಗಿರಿ ಹಾಕಬಾರ್ದು ಅಂತ ಅಲ್ವಾ. ನೀಲಗಿರಿ ಸುತ್ತಮುತ್ತ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ಆಮೇಲೆ ನೀಲಗಿರಿ ಹಾಕಿದ್ರೆ ಭೂಮಿ ಹಾಳಾಗೋಗುತ್ತೆ. ಅದೇ ಥರ ತಬೂಬಿಯಾ ರೋಸಿಯಾ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ಕೆಟ್ಟದು. ಆಮೇಲೆ ಎಲ್ಲ ಈಗ ಬ್ರಿಟಿಷರ್ಸ್ ಟೈಮಲ್ಲೆಲ್ಲ ತಂದು ಹಾಕಿದ್ದಾರೆ ಎಲ್ಲ ಈ ಮರಗಳು. ಹೂ ಬಿಡುತ್ತೆ ಅಂತ ಜನ ಎಲ್ಲ ಇಷ್ಟಪಡ್ತಾರೆ. ಅದೆಷ್ಟು ನಮ್ಮ ಭೂಮಿಗೆ ಹಾಳು ಮಾಡ್ತಿದೆ ಅನ್ನೋದು ಎಲ್ಲ ಫುಲ್ಲು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಈಗ ಯಾರೋ ಮೊನ್ನೆ ಅಶೋಕ್ ಬಾಬು ಅಂತ ಒಬ್ಬರು ತುಂಬ ನಾಲೆಜಬಲ್ ಯಲಹಂಕದಲ್ಲಿದ್ದಾರೆ, ಅವ್ರನ್ನ ಒಂದ್ಸತಿ ಇಂಟರ್ವ್ಯೂ ಮಾಡಿ. ಖಂಡಿತ ಮೇಡಮ್. ಬಹುಶಃ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ನಿಮ್ಮ ಮುಂದಿನ ಕನಸುಗಳೇನು ಮೇಡಮ್, ಮತ್ತು ನೆಕ್ಸ್ಟ್ ಪ್ರಾಜೆಕ್ಟ್ಸ್? ನನ್ನ ಪ್ರಾಜೆಕ್ಟ್, ನಾನು ಗಿಡ ಮರ ಹಾಕೋದಕ್ಕಿಂತ ನಾನು ಗಿಡ ಮರ ಆಮೇಲೆ ಫಸ್ಟು ನಾವು ಹಳ್ಳಿ ಕೆರೆಗಳಿಗೆ ನೀರು ಬರ್ಸೋಣ, ಆಮೇಲೆ ಗಿಡದ ಬಗ್ಗೆ ಯೋಚನೆ ಮಾಡೋಣ. ನೀರೇ ಇಲ್ಲದಿದ್ರೆ ಗಿಡ ಎಲ್ಲಿಂದ ಬೆಳೆಯುತ್ತೆ? ಹೌದು. ನಾವು ಜಲ ಸಂಗ್ರಹ ಮಾಡಿದ್ರೆ ಹೌದು. ಸೊ ಗಿಡ ಮರಗಳು ಬೆಳೆಯೋದಕ್ಕೆ. ಇನ್ನೊಂದು ವಿಷಯ ಹೇಳಕ್ಕೆ ಟ್ರೈ ಮಾಡ್ತೀನಿ. ಹೇಗೇನಂದರೆ
ಎಷ್ಟು ತಲತಲಾಂತರದಿಂದ ಈಗ ಒಂದು 25 ವರ್ಷ ಹಿಂದೆ ತೊಗೊಳ್ಳಿ, 10 ವರ್ಷ ಹಿಂದೆ ಯಾರೋ ನಮ್ಮ ಹಿರಿಯರೊಬ್ಬರು ಇದ್ದವರು ಒಂದು ಹಲಸಿನ ಮರ ಹಾಕಿದರೆ ಇವತ್ತಿನ ದಿನ ಹಣ್ಣು ಸಿಗ್ತಿತ್ತ? ಹಳ್ಳಿನಲ್ಲಿ ಒಬ್ಬರಾದರೂ ವಯಸ್ಸಾದವರು ಈ ಕೆಲಸ ಮಾಡಿಲ್ಲ. ಯಾವ ಹಳ್ಳಿಗೆ ಹೋಗಿ ನೋಡಿದ್ರು ಯಾವ ಹಣ್ಣಿನ ಮರನೂ ಇಲ್ಲ. ಲೈಕ್ ಅಟ್ಲೀಸ್ಟ್ ಇವಾಗ ನಾವು ಹಾಕಿ ಒಂದು ಸ್ವಲ್ಪ ಮುಂದಿನ ಜನ್ರೇಷನ್ಗೆ ಯಥೇಚ್ಛವಾಗಿ ಹಣ್ಣಿಗೆ ಬಿಡುತ್ತೆ, ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗಾಗುತ್ತೆ. ಕೊನೆಯದಾಗಿ ಮೇಡಮ್, ನಮ್ಮ ವೀಕ್ಷಕರಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ವೀಕ್ಷಕರಿಗೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ನೀವೀಗ ಈ ಮರಗಳು, ಅದೇ ಮರಗಳನ್ನು ಕಡಿಯೋದು, ಆಮೇಲೆ ಯಾವ್ಯಾವುದೋ ನಮಗೆ ಪರಿಸರಕ್ಕೆ ಸೂಕ್ತವಾಗಿಲ್ಲದಿರೋ ಮರಗಳನ್ನು, ಕೆರೆಗಳನ್ನು ಹಾಳು ಮಾಡೋದು, ಅದು ನಿಮ್ಮ ಎಲ್ಲ ಜನ ಒಟ್ಟು ಸೇರಿ ಪ್ರೆಷರ್ ತಂದಾಗ, ಲೈಕ್ ಇಂಥ ನಮ್ಮಂಥವ್ರನ್ನ ಕರೆದು ಈ ಥರ ಗೌರ್ಮೆಂಟಿಗೆ ಪ್ರೆಷರ್ ತಂದರೆ ಎಷ್ಟೋ ಅನ್ಯಾಯಗಳಾಗ್ತಿರೋದನ್ನು ತಪ್ಪಿಸ್ಬೋದು. ಆಮೇಲೆ ಪಾರ್ಕು ಅಂತ ದಯವಿಟ್ಟು ಪಾರ್ಕ್ ಕಡೆಗೆ ನಿಮ್ಮ ಮನಸ್ಸನ್ನು ಅತಿ ಹರಿಬಿಡಬೇಡಿ. ಯಾಕೆಂದರೆ ಲಾನ್ ಅಂತ ಹೇಳಿದ್ರೆ, ಲಾನ್ ನಿಮ್ಮನೆ ಪಕ್ಕದಲ್ಲಿ ಇತ್ತು, ನಿಮ್ಮನೆ ಮುಂದ್ಗಡೆ ಇತ್ತು ಅಂದರೆ ಅದು ನೀವು ವಿಷ ದಿನಾಗಲೂ ನುಂಗ್ತಾ ಇದ್ದೀರಾ. ರೆಸ್ಪಿರೇಟರಿ ಟ್ರ್ಯಾಕ್ ಮೂಲಕ ನೀವು ಇದನ್ನು ಫೋರೇಟನ್ನು ಇದು ಮಾಡ್ಕೋತಾ ಇದ್ದೀರಾ, ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಲಾನ್ ಬಗ್ಗೆ ಮೋಹ ಕಮ್ಮಿ ಮಾಡ್ಕೊಳ್ಳಿ. ಆಮೇಲೆ ಈ ಆರ್ಟಿಫಿಷಿಯಲಿ ನರ್ಸರಿ ಪ್ಲ್ಯಾಂಟ್ಸ್ ಬಗ್ಗೆ ನೀವು ಮೋಹ ಕಮ್ಮಿ ಮಾಡ್ಕೊಳ್ಳಿ. ಆದಷ್ಟು ಮರಗಳು ಹಾಕಿ ನಾವು ಬೆಳೆಸ್ತೀವಿ ಅನ್ನೋ ಡಿಟರ್ಮಿನೇಷನ್ ಮಾಡ್ಕೊಳ್ಳಿ. ಈಗ ಮನಸ್ಸು ಮಾಡಿದ್ರು ಇನ್ನೊಂದು 15 ವರ್ಷಕ್ಕೆ ಪ್ರಕೃತಿನ ತುಂಬ ಬದಲಾಯಿಸ್ಬೋದು ನಾವು. ತುಂಬ ಸಂತೋಷ ಮೇಡಮ್, ನಿಮ್ಮ ಜೊತೆ ಮಾತಾಡೋದಕ್ಕೆ ಅರ್ಧ ಗಂಟೆ 1 ಗಂಟೆ ಸಮಯ ಸಾಲದು. ಯಾಕೆಂದರೆ ನಿಮ್ಮ ಬಗ್ಗೆ ಒಂದು ಡಾಕ್ಯುಮೆಂಟ್ರಿನೇ ಮಾಡುವಂಥ ಅಗತ್ಯತೆ ಇದೆ. ಯಾಕೆಂದರೆ ನೀವು ಒಬ್ಬ ದಿಟ್ಟ ಮಹಿಳೆಯಾಗಿ, ಉದ್ಯಮಿಯಾಗಿ, ಮಹಿಳಾ ಸಂಕುಲಕ್ಕೆ ಒಂದು ಪ್ರೇರಣೆಯಾಗಿದ್ದೀರಿ, ಸ್ಫೂರ್ತಿಯಾಗಿದ್ದೀರಿ. ಜೊತೆಗೆ ಸಮಾಜ ಸೇವಕಿಯಾಗಿ ಪ್ರಕೃತಿ ಪರವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ಜೊತೆಗೆ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಥರದ ಕೆಲಸವನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ತುಂಬ ಜನ ಮಾಡಬೇಕಾಗಿದೆ. ಬಹುಶಃ ನಮ್ಮ ಕಾರ್ಯಕ್ರಮವನ್ನು ನೋಡುವಂಥವ್ರು ನಿಮ್ಮನ್ನು ಸ್ಫೂರ್ತಿಯಿಂದ ತೆಗೆದುಕೊಂಡು ಕೊನೆ ಪಕ್ಷ 1% ಆದರೂ ಮಾಡಿದ್ರು ಕೂಡ ನಮಗೆ ಈ ಕಾರ್ಯಕ್ರಮ, ಈ ಸಂದರ್ಶನ, ಈ ಚರ್ಚೆ ಒಂದು ಸಾರ್ಥಕ್ಯವನ್ನು ಕಾಣುತ್ತೆ ಅಂತ ಹೇಳ್ತಾ, ನಮ್ಮ ಈ ಸಂದರ್ಶನಕ್ಕೆ ನಿಮ್ಮ ಸಮಯ ಕೊಟ್ಟು ನಿಮ್ಮೆಲ್ಲ ಚಿಂತನೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂದರ್ಶನ ನಿಮಗೆ ಖುಷಿ ಕೊಟ್ಟಿದೆ, ನಿಮ್ಮಲ್ಲೊಂದು ಪ್ರೇರಣೆ, ಸ್ಫೂರ್ತಿಯನ್ನು ರೇವತಿ ಮೇಡಮ್ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.